ಆತ್ಮೀಯರೇ ನಮಸ್ಕಾರ. ಶೈಕ್ಷಣಿಕ ಮನೋವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ 4ನೇ ಅಧ್ಯಾಯ ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳ ಕುರಿತು ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಈಗಾಗಲೇ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ನಾವು ಅಭಿಪ್ರೇರಣೆ, ಅವಧಾನ, ಅಬ್ರಹಾಂ ಮಾಸ್ಲೋರವರ ಅಗತ್ಯಗಳ ಶ್ರೇಣಿ ಸಿದ್ಧಾಂತ, ಸ್ಮೃತಿ, ವಿಸ್ಮೃತಿ ಈ ಅಂಶಗಳ ಕುರಿತು ನಾವು ಅಭ್ಯಾಸ ಮಾಡಿದೀವಿ. ಇವತ್ತಿನ ಅವಧಿಯಲ್ಲಿ ಅದರ ಮುಂದುವರೆದ ಭಾಗ ಕಲಿಕಾ ವರ್ಗಾವಣೆ ಕುರಿತು ಅಭ್ಯಾಸ ಮಾಡೋಣ. ಇದನ್ನ ಕೇವಲ ಪರೀಕ್ಷಾ ದೃಷ್ಟಿಯಿಂದ ಅಷ್ಟೇ ಅಲ್ಲದೆ ಈ ಕಲಿಕಾ ವರ್ಗಾವಣೆಗೂ ಮತ್ತು ನಮ್ಮ ಜೀವನಕ್ಕೂ ಕೂಡ ಬಹಳಷ್ಟು ಅಂತರ ಸಂಬಂಧ ಅದ. ಯಾಕಂದ್ರ ನಾವು ಒಂದು ಸನ್ನಿವೇಶದಲ್ಲಿ ಕಲ್ತಂತ ಜ್ಞಾನ ತರಬೇತಿಗಳು ನಮ್ಮ ಜೀವನದಲ್ಲಿ ಇನ್ನೊಂದು ಸನ್ನಿವೇಶದಾಗ ಉಪಯೋಗಿಸಲ್ಪಡ್ಲಿಲ್ಲ ಅಂತ ತಿಳ್ಕೊಳ್ರಿ, ನಾವು ಕಲ್ತದ್ದು ಎಲ್ಲ ವೇಸ್ಟ್. ಆ ಹಿನ್ನೆಲೆಯಲ್ಲಿ ಈ ಕಲಿಕಾ ವರ್ಗಾವಣೆಯ ಅರ್ಥ ಮತ್ತು ಅದರ ಮಹತ್ವ ಏನದಲ್ಲ ಅದನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಸಾಮಾನ್ಯವಾಗಿ ಕಲಿಕಾ ವರ್ಗಾವಣೆ ಅಂದ್ರೆ ಏನು? ಈಗ ನಮಗೆ ಹಿಂದಿನ ಜ್ಞಾನ ಏನಿರ್ತದಲ್ಲ ನಮ್ಮದು, ಈ ಜ್ಞಾನ ಹೊಸ ಒಂದು ಕಲಿಕೆಗೆ ಸಂಪರ್ಕವನ್ನ ಏರ್ಪಡಿಸ್ತಂತ ತಿಳ್ಕೊಡ್ರಿ, ಅದನ್ನ ನಾವು ಏನ್ ಕರಿತೀವಿ ಹೇಳ್ರಿ, ಕಲಿಕಾ ವರ್ಗಾವಣೆ ಅಂತ ಹೇಳಿ ಆಡು ಭಾಷೆಯಲ್ಲಿ ಕರಿತೀವಿ. ಸೊ ಹಿಂದಿನ ಜ್ಞಾನದಿಂದ ಹೊಸ ಕಲಿಕೆಗೆ ಸಂಪರ್ಕ ಏರ್ಪಡೋದು ಏನದಲ್ಲ, ಇದಕ್ಕ ನಾವ್ ಏನ್ ಕರಿತೀವಿ ಹೇಳ್ರಿ, ಕಲಿಕಾ ವರ್ಗಾವಣೆ. ಒಂದು ಸಣ್ಣ ಎಕ್ಸಾಂಪಲ್ ನೋಡ್ರಿ. ಈಗ ಒಬ್ಬ ವ್ಯಕ್ತಿ ಇದನ್ನ ಆತನಿಗೆ ಸೈಕಲ್ ಓಡಿಸ್ಲಿಕ್ ಬರ್ತದ. ಅದ ವ್ಯಕ್ತಿ ಬೈಕ್ ಓಡಿಸೋದು ಕಲಿಯೋದಾಯ್ತು ಅಂತ ತಿಳ್ಕೊಡ್ರಿ, ಅವ್ನ್ ಬಹಳಷ್ಟು ಸುಲಭವಾಗ್ತದ. ಯಾಕೆ ಹೇಳ್ರಿ? ಯಾಕಂದ್ರೆ ಸೈಕಲ್ದಾಗ ಬ್ಯಾಲೆನ್ಸ್ ಮಾಡೋದನ್ನ ಕಲ್ತಿರ್ತಾನ, ಬೈಕ್ದಾಗೂ ಬ್ಯಾಲೆನ್ಸ್ ಮಾಡೋದಷ್ಟು ಕಲ್ತ್ರ ಮುಗೀತು, ಅದು ಕೂಡ ಬರ್ತದ. ಸೊ ಒಂದ್ ಕಲಿಕೆ ಇನ್ನೊಂದು ಕಲಿಕೆಗೆ ಏನು ಸಂಪರ್ಕ ಏರ್ಪಡಿಸ್ತದಲ್ಲ, ಇದನ್ನ ನಾವು ಕಲಿಕಾ ವರ್ಗಾವಣೆ ಅಂತ ಹೇಳಿ ಕರಿತೀವಿ. ಇನ್ನು ಮನೋವೈಜ್ಞಾನಿಕ ದೃಷ್ಟಿಯಲ್ಲಿ ನಾವು ಈ ಒಂದು ಕಾನ್ಸೆಪ್ಟ್ ಸಂಬಂಧಪಟ್ಟಂತೆ ಏನೇನ್ ಅಭ್ಯಾಸ ಮಾಡೋದದ ಅನ್ನೋದನ್ನ ಒಂದ್ಸಲ ನೋಡೋಣ. ಮೊದಲನೇ ಒಂದು ಭಾಗದಲ್ಲಿ ನಾವು ಕಲಿಕೆಯ ವರ್ಗಾವಣೆಯ ಅರ್ಥ ಮತ್ತು ವ್ಯಾಖ್ಯೆಗಳ ಕುರಿತು ಅಭ್ಯಾಸ ಮಾಡೋಣ. ಅದಾದ್ಮೇಲೆ ಕಲಿಕೆಯ ವರ್ಗಾವಣೆಯ ವಿಧಗಳು ಎಷ್ಟಿದಾವ ಅನ್ನೋದು ಅಭ್ಯಾಸ ಮಾಡೋಣ. ಇಲ್ಲಿ 3 ವಿಧಗಳದಾವ, ಇವುಗಳನ್ನ ಅಭ್ಯಾಸ ಮಾಡೋಣ. ನಂತರ ಕಲಿಕೆಯ ವರ್ಗಾವಣೆಯ ರೀತಿ, ಇದು 5 ರೀತಿ ಕಲಿಕೆಯ ವರ್ಗಾವಣೆ ಆಗ್ತದೆ, ಇದನ್ನ ಅಭ್ಯಾಸ ಮಾಡೋಣ. ಮತ್ತು ಕಲಿಕೆಯ ವರ್ಗಾವಣೆಯ ವಾದಗಳು ಅಂತ ಹೇಳಿ ಬರ್ತಾವ, ಇವು ಕೂಡ 5 ಇದಾವ, ಪ್ರಯೋಗಗಳು ಮತ್ತು ವಾದಗಳು. ಆಮೇಲೆ ಕಲಿಕೆಯ ವರ್ಗಾವಣೆಯನ್ನು ಹೆಚ್ಚಿಸುವಂತ ವಿಧಾನಗಳು ಎಷ್ಟಿದಾವ ಅನ್ನೋದನ್ನ ಅಭ್ಯಾಸ ಮಾಡೋಣ. ಆಮೇಲೆ ಶೈಕ್ಷಣಿಕ ನಿಹಿತಾರ್ಥಗಳು, ಅದಾದ ಕೂಡ ಈ ಕಾನ್ಸೆಪ್ಟ್ ಸಂಬಂಧಪಟ್ಟಂತೆ 10 MCQs, ಇಂಪಾರ್ಟೆಂಟ್ 10 MCQs ಅನ್ನ ನೋಡೋಣ. ಸೊ ಮೊದಲನೇ ಒಂದು ಭಾಗ ಏನದಲ್ಲ ಅದ್ರ ಕುರಿತು ನಾವು ನೋಡೋಣ. ಯಾವ್ದಂದ್ರೆ ಕಲಿಕೆಯ ವರ್ಗಾವಣೆಯ ಅರ್ಥ. ಇದನ್ನ ಡೆಫಿನಿಷನ್ ನೋಡೋಕ್ಕಿಂತ ಪೂರ್ವದಲ್ಲಿ ಇದನ್ನ ಇನ್ನಷ್ಟು ಸುಲಭವಾಗಿ ತಿಳಿಯುವಂತ ಪ್ರಯತ್ನ ಮಾಡೋಣ. ಇಲ್ಲಿ ಒಬ್ಬ ಹುಡುಗಿದಾನ, ಈತನಿಗೆ ಶೂಸ್ ಲೇಸ್ ಕಟ್ಲಿಕ್ ಬರ್ತದ. ಸೊ ಅವ್ನು ಪ್ರತಿನಿತ್ಯ ಶೂಸ್ ಲೇಸ್ ಅನ್ನು ತನ್ನಷ್ಟಕ್ಕೆ ತಾನೇ ಕಟ್ಕೊಳ್ತಾನ. ಈ ಒಂದು ಕೌಶಲ್ಯವನ್ನ ಆತ ಒಂದು ಗಿಫ್ಟ್ ಬಾಕ್ಸ್ ಪ್ಯಾಕ್ ಮಾಡುವಾಗ ಆ ರಿಬ್ಬನ್ ಕಟ್ಟಿದಂತ ತಿಳ್ಕೊಳ್ರಿ, ಅದೇ ರೀತಿ ಅವಾಗ ಈ ಕಲ್ತಂತ ಜ್ಞಾನ ಇಲ್ಲಿ ಟ್ರಾನ್ಸ್ಫರ್ ಆಯ್ತು. ಇದನ್ನ ನಾವ್ ಏನ್ ಕರಿತೀವಿ ಅಂತಂದ್ರೆ ಕಲಿಕೆಯ ವರ್ಗಾವಣೆ ಅಥವಾ ಕೌಶಲ್ಯದ ವರ್ಗಾವಣೆ ಅಂತ ಹೇಳಿ ಕರಿತೀವಿ. ಸೊ ಇದನ್ನ ನಾವ ವಾಕ್ಯ ರೂಪದಾಗ ನೋಡೋದಾಯ್ತು ಅಂತ ತಿಳ್ಕೊಳ್ರಿ. ಇಲ್ಲಿ ನೋಡ್ರಿ, ಒಂದು ಸನ್ನಿವೇಶದಲ್ಲಿ ಕಲ್ತದ್ದು ಇನ್ನೊಂದು ಹೊಸ ಸನ್ನಿವೇಶದಲ್ಲಿ ಉಪಯೋಗಿಸಲ್ಪಡುವುದೇ ಅಥವಾ ಪ್ರಭಾವಿಸಲ್ಪಡುವುದೇ ಕಲಿಕೆಯ ವರ್ಗಾವಣೆ ಅಂತ ತಿಳ್ಕೊಂಡು ಹೇಳ್ತೀವಿ. ಸೊ ಇಲ್ಲಿ ಕೇವಲ ಒಂದು ಕೌಶಲ್ಯ ಮತ್ತು ಜ್ಞಾನದ ವರ್ಗಾವಣೆ ಅಷ್ಟೇ ಅಲ್ಲ, ಅದರ ಜೊತೆ ಜೊತೆಗೆ ನಮ್ಮ ಮನೋಧೋರಣೆಗಳು, ಅಭ್ಯಾಸಗಳು ಮತ್ತು ಆಸಕ್ತಿಗಳು ಕೂಡ ವರ್ಗಾಯಿಸಲ್ಪಡ್ತಾವ ಅಂತ ತಿಳ್ಕೊಂಡು ಹೇಳಲಾಗ್ತದ. ಸೊ ಕಲಿಕಾ ವರ್ಗಾವಣೆ ಅಂದ್ರೆ ಏನನ್ನು ಸಿಂಪಲ್ ಆಗಿ ತಿಳ್ಕೊಳ್ಳೋದೈತೆ ಅಂತ ತಿಳ್ಕೊಳ್ರಿ, ಒಂದು ಸನ್ನಿವೇಶದಲ್ಲಿ ಕಲ್ತಂತ ಜ್ಞಾನ ತರಬೇತಿ ಏನಿದಾವಲ್ಲ, ಇವು ಇನ್ನೊಂದು ಹೊಸ ಸನ್ನಿವೇಶದಲ್ಲಿ ಸಂಪರ್ಕ ಏರ್ಪಡಿಸೋದು ಅಥವಾ ಉಪಯೋಗಿಸಲ್ಪಟ್ರ ಅದಕ್ಕೆ ನಾವು ಕಲಿಕಾ ವರ್ಗಾವಣೆ ಅಂತೇಳಿ ಸಿಂಪಲ್ ಆಗಿ ಕರಿತೀವಿ. ಸೊ ಇನ್ನು ಮನೋವಿಜ್ಞಾನಿಗಳ ದೃಷ್ಟಿಯಲ್ಲಿ ಕಲಿಕಾ ವರ್ಗಾವಣೆ ಅಂದ್ರೆ ಏನು ಅನ್ನೋದು ನೋಡೋಣ. 4 ಮನೋವಿಜ್ಞಾನಿಗಳು ತಮ್ಮ ಒಂದು ಕಲಿಕಾ ವರ್ಗಾವಣೆ ಕುರಿತು ಡೆಫಿನಿಷನ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಅಂದ್ರೆ ಸಾಕಷ್ಟು ಜನ ಕೊಟ್ಟಿದ್ದಾರೆ, ನಾವು 4 ಜನದ ಅಭ್ಯಾಸ ಮಾಡ್ತಾ ಇದೀವಿ. ಓಕೆ. ಸೊ ಮೊದಲನೇ ಒಬ್ಬ ಮನೋವಿಜ್ಞಾನಿ ಯಾರತ್ತಂದ್ರೆ ಸೂರೆನ್ಸನ್ ಅಂತ ಹೇಳಿ. ಇವ್ರು ಏನ್ ಹೇಳ್ತಾರತ್ತಂದ್ರೆ, ಜ್ಞಾನ ತರಬೇತಿ ಕುಶಲತೆ ಹಾಗೂ ಅಭ್ಯಾಸಗಳನ್ನು ಇನ್ನೊಂದು ಸನ್ನಿವೇಶಕ್ಕೆ ವರ್ಗಾಯಿಸುವುದು ಏನದಲ್ಲ ಅದನ್ನ ಏನಂತ ಕರಿತಾರೆ ಅಂದ್ರೆ ಕಲಿಕಾ ವರ್ಗಾವಣೆ ಅಂತ ಹೇಳಿ ಇವ್ರು ಕರೀತಾರೆ. ಓಕೆ. ಸೊ ಇಲ್ಲಿ ಎಷ್ಟು ಅಂಶಗಳು ಹೇಳಿದಾರ ಜ್ಞಾನ ತರಬೇತಿ ಕುಶಲತೆ ಅಭ್ಯಾಸ ಅಂತೇಳಿ ಇಂಥವು ಎಲ್ಲಾನು ಕೂಡ ಇನ್ನೊಂದು ಕ್ಷೇತ್ರದಾಗ ಉಪಯೋಗಿಸಲ್ಪಡೋದು ಏನಂತಂದ್ರೆ ಕಲಿಕಾ ವರ್ಗಾವಣೆ. ಇದ ಸೇಮ್ ಸಿಮಿಲರ್ ವಾಕ್ಯನ ಇಲ್ಲಿ ಕ್ರೋ ಅಂಡ್ ಕ್ರೋ ಕೂಡ ಕೊಟ್ಟಿದಾರ. ಅವ್ರ ಏನ್ ಹೇಳ್ತಾರಂತಂದ್ರೆ, ಅಭ್ಯಾಸ ಅಭಿರುಚಿ ಭಾವನೆಗಳು ಮತ್ತು ಜ್ಞಾನವನ್ನು ಇನ್ನೊಂದು ಕ್ಷೇತ್ರಕ್ಕೆ ವರ್ಗಾಯಿಸಲ್ಪಡೋದು ಏನದಲ್ಲ ಇದ ಕಲಿಕಾ ವರ್ಗಾವಣೆ ಅಂತ ತಿಳ್ಕೊಂಡು ಹೇಳ್ತಾರೆ. ಇನ್ನು 3ನೇ ಒಂದು ವಾಕ್ಯ ಯಾರು ಕೊಟ್ಟಿದ್ದಾರೆ ಅಂದ್ರೆ ಜಡ್ ಅವ್ರು ಕೊಟ್ಟಿದ್ದಾರೆ. ಇವರಿಬ್ಬರ ವಾಕ್ಯಗೆ ಸ್ವಲ್ಪ ಇದು ಭಿನ್ನತೆಯನ್ನು ಹೊಂದದ. ಏನ್ ಅನ್ನೋದು ನೋಡ್ರಿ, ಒಂದು ಸನ್ನಿವೇಶದಲ್ಲಿ ಕಲಿತ ವಿಷಯಗಳ ಸಾಮಾನ್ಯೀಕರಣವೇ ಕಲಿಕೆಯ ವರ್ಗಾವಣೆ ಅಂತ ಹೇಳ್ತಾರೆ. ಅಂದ್ರೆ ಒಂದ್ ಕ್ಷೇತ್ರದಾಗ ಕಲ್ತಂತ ಜ್ಞಾನ ಇರ್ತದ, ಇನ್ನೊಂದು ಕ್ಷೇತ್ರದಾಗ ಕಲಿಬೇಕಾದ್ರೆ ಎರಡು ತರ ನಡುವೆ ಸಾಮಾನ್ಯೀಕರಣ ಏನದಾವಲ್ಲ ಅದಕ್ಕ ಏನ್ ಕರಿತಾರತ್ತಂದ್ರ ಕಲಿಕೆಯ ವರ್ಗಾವಣೆ ಅಂತ ಹೇಳಿ ಕರಿತಾರ. ಈ ಸಾಮಾನ್ಯೀಕರಣದ ಕುರಿತು ನಮ್ ಮುಂದೆ ಎಕ್ಸಾಂಪಲ್ ಬರ್ತದ, ಅವಾಗ ಹೇಳ್ತಾರ ನಾ ನಿಮ್ಗ. ಇನ್ 4ನೇ ಒಂದು ವ್ಯಾಖ್ಯೆ ನೋಡ್ರಿ, HC ಎಲ್ಲಿಸ್ ಅಂತ ಹೇಳಿ ಹೇಳ್ತಾರೆ. ಇವ್ರೇನ್ ಹೇಳ್ತಾರಂದ್ರ, ಒಂದು ಕಾರ್ಯದ ಅನುಭವ ನಂತರದ ಇನ್ನೊಂದು ಕಾರ್ಯದ ಮೇಲೆ
ಬೀರುವ ಪ್ರಭಾವ ಏನದಲ್ಲ ಅದಕ್ಕ ಕಲಿಕೆಯ ವರ್ಗಾವಣೆ ಅಂತ ತಿಳ್ಕೊಂಡು ಇವ್ರು ಹೇಳ್ತಾರೆ. ಸೊ ಈ 4 ಜನರ ವ್ಯಾಖ್ಯೆ ನೀವು ನೆನ್ಪಿಟ್ಕೊಳ್ಳೋದಾಯ್ತು ಅಂತ ತಿಳ್ಕೊಳ್ರಿ. ಒಂದ್ ಸಿಂಪಲ್ ಇದ್ ನೋಡ್ರಿ. ಇಲ್ಲಿ ಸುರೇನ್ ಸೆನ್ ಅವ್ರ ವ್ಯಾಖ್ಯೆಗೆ ಒಂದು ಪಾಯಿಂಟ್ ಅಭ್ಯಾಸಗಳು ಅನ್ನೋದು ಒಂದ್ ಏನದಲ್ಲ ಈ ಪಾಯಿಂಟ್ ನೆನ್ಪಿಟ್ಕೊಳ್ರಿ. ಆಮೇಲೆ ಅಭಿರುಚಿಗೆ ಸಂಬಂಧಿಸಿದಂತ ವ್ಯಾಖ್ಯೆ ಬಂತಂತ ತಿಳ್ಕೊಂಡ್ರೆ ಅದು ಕ್ರೋ ಅಂಡ್ ಕ್ರೋಗ್ ಸಂಬಂಧಿಸಿದಿರ್ತದೆ. ಸಾಮಾನ್ಯೀಕರಣದ ಕುರಿತು ಯಾರು ವ್ಯಾಖ್ಯಾನ ಕೊಟ್ಟಿದಾರಲ್ಲ ಅವರು ಜಡ್ ಅವ್ರು ಕೊಟ್ಟಿದ್ದಾರೆ. ಮತ್ತು ಪ್ರಭಾವ ಬೀರುವ ಒಂದು ಕ್ಷೇತ್ರದ ಪ್ರಭಾವ ಇನ್ನೊಂದು ಕ್ಷೇತ್ರ ಮೇಲೆ ಬೀಳ್ತದಲ್ಲ ಅದನ್ನ ಎಚ್ ಸಿ ಎಲ್ಲಿಸ್ ಅವ್ರು ಕೊಟ್ಟಿದ್ದಾರೆ. ಓಕೆ, ಇನ್ನು ಮುಂದುವರೆದ ನೆಕ್ಸ್ಟ್ ನೋಡ್ರಿ, ಕಲಿಕೆಯ ವರ್ಗಾವಣೆಯ ವಿಧಗಳು ಎಷ್ಟಿದಾವ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಇದ್ರ ಈಗಾಗಲೇ ಹೇಳ್ದಂಗೆ ನಾವು 3 ವಿಧಗಳಿದಾವ ಅಂತ ನಾನು ನಿಮ್ಗೆ ಹೇಳಿದಾನೆ. ಅದ್ರಾಗ ಒಂದೇ ಒಂದು ವಿಧಾನ ಯಾವ್ದತ್ತಂದ್ರೆ ಧನಾತ್ಮಕ ವರ್ಗಾವಣೆ ಅಂತ ಹೇಳಿ ಕರಿತೀವಿ. ಇದನ್ನ ಪಾಸಿಟಿವ್ ಟ್ರಾನ್ಸ್ಫರ್ ಅಂತ ಹೇಳಿ ಕರಿತೀವಿ. ಎರಡನೇದು ಏನದಲ್ಲ ಅದು ಋಣಾತ್ಮಕ ವರ್ಗಾವಣೆ, ನೆಗೆಟಿವ್ ಟ್ರಾನ್ಸ್ಫರ್ ಅಂತ ಹೇಳಿ. ಮತ್ತು ಮೂರನೇದು ಏನದಲ್ಲ ಅದು ಶೂನ್ಯ ವರ್ಗಾವಣೆ, ನ್ಯೂಟ್ರಲ್ ಟ್ರಾನ್ಸ್ಫರ್ ಅಂತ ಹೇಳಿ ಕರಿತೀವಿ. ಧನಾತ್ಮಕ ವರ್ಗಾವಣೆ ಇದೇನ್ ಮಾಡ್ತದಂದ್ರ ಮುಂದಿನ ಕಲಿಕೆಗೆ ಸಹಾಯ ಮಾಡ್ತದ. ಋಣಾತ್ಮಕ ವರ್ಗಾವಣೆ ಮುಂದಿನ ಕಲಿಕೆಗೆ ಅಡ್ಡಿಯನ್ನು ಉಂಟು ಮಾಡ್ತದ. ಶೂನ್ಯ ವರ್ಗಾವಣೆ ಯಾವುದೇ ರೀತಿ ಪ್ರಭಾವವನ್ನು ಬೀರಂಗಿಲ್ಲ. ಇದಷ್ಟ ಹಿಂಗ್ ಹೇಳಿದ್ರೆ ಗೊತ್ತಾಯ್ತು, ಈ ಮೂರು ತರ ಡಿಫ್ರೆನ್ಸ್ ಗೊತ್ತಾಯ್ತಲ್ಲ. ಇನ್ನು ಪ್ರತಿ ಒಂದು ವರ್ಗಾವಣೆಗೆ ಎರಡೆರಡು ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಈಗ ಧನಾತ್ಮಕ ವರ್ಗಾವಣೆ ಅಂತಂದ್ರೆ ಹಿಂದಿನ ಕಲಿಕೆ ಮುಂದಿನ ಕಲಿಕೆಗೆ ಸಹಾಯ ಮಾಡೋದು ತಂದಂಗ. ಇಲ್ಲಿ ಉದಾಹರಣೆ ಒಂದೇದ್ ನೋಡ್ರಿ, ಗಣಿತದ ಜ್ಞಾನ ಭೌತಶಾಸ್ತ್ರಕ್ಕೆ ಸಹಾಯ ಮಾಡೋದು ಅಂತಂದಂಗ. ಈಗ ನಮ್ಗೆ ಗಣಿತದ ನಾಲೆಜ್ ಅದ, ಭೌತಶಾಸ್ತ್ರ ಫಿಸಿಕ್ಸ್ ಕಲಿಬೇಕಾದ್ರೆ ನಮಗ್ ಗಣಿತದ ನಾಲೆಜ್ ಅದಕ್ಕೆ ಸಹಾಯ ಆಗ್ತದೆ. ಯಾಕಂದ್ರೆ ಫಿಸಿಕ್ಸ್ ದಾಗ ಅರ್ಧ ಮೆಥಮೆಟಿಕ್ಸ್ ಇರ್ತದ. ಹೀಗಾಗಿ ಇವು ಇಲ್ಲಿ ಏನಾಗ್ತದೆ ಹೇಳ್ರಿ, ಪಾಸಿಟಿವ್ ಆಗಿ ಅದ ಟ್ರಾನ್ಸ್ಫರ್ ಆಗ್ತದ. ಯಾವುದು ಗಣಿತ ವಿಷಯ ಫಿಸಿಕ್ಸ್ ಕಲಿಬೇಕಾದ್ರೆ ಇದನ್ನ ನಾವು ಧನಾತ್ಮಕ ವರ್ಗಾವಣೆ ಅಂತ ಹೇಳಿ ಕರಿತೀವಿ. ನಮಗೆ ಇತಿಹಾಸ ಓದಬೇಕಾದ್ರೆ ಜಿಯೋಗ್ರಫಿನೂ ಕೂಡ ಏನಾಗ್ತದೆ ಹೇಳ್ರಿ, ಪಾಸಿಟಿವ್ ಟ್ರಾನ್ಸ್ಫರ್ ಆಗ್ತದ. ಗೊತ್ತಾಯ್ತಲ್ಲ, ಇದು ಧನಾತ್ಮಕ ವರ್ಗಾವಣೆಗೆ ಉದಾಹರಣೆ ಆಯ್ತು. ಎರಡನೇದು ಇನ್ನೊಂದು ನೋಡೋದಾದ್ರೆ ಎಕ್ಸಾಂಪಲ್, ಬೈಸಿಕಲ್ ಓಡಿಸೋ ಕಲ್ತಾವ ದ್ವಿಚಕ್ರ ವಾಹನ ಓಡಿಸೋದು ಕೂಡ ಕಲಿತಾನ. ಯಾಕಂದ್ರೆ ಈಗಾಗಲೇ ಹೇಳ್ದಂಗೆ ಬ್ಯಾಲೆನ್ಸಿಂಗ್ ಅನ್ನೋದಲ್ಲಿ ಸೇಮ್ ಅದ. ಹಿಂಗಾಗಿ ಇವು ಪಾಸಿಟಿವ್ ಲರ್ನಿಂಗ್ ಟ್ರಾನ್ಸ್ಫರ್ ಏನದಲ್ಲ ಅದಕ್ಕೆ ಇದು ಉದಾಹರಣೆ ಆಯ್ತು. ಇನ್ನ ಇತರ ಅಪೋಸಿಟ್ ಏನಂತಂದ್ರ ಋಣಾತ್ಮಕ ವರ್ಗಾವಣೆ. ಇಲ್ಲಿ ಏನಾಗ್ತದ ಅಂದ್ರ ಉದಾಹರಣೆ ನೋಡ್ರಿ, ಹಿಂದಿನ ಕಲಿಕೆ ಮುಂದಿನ ಕಲಿಕೆಗೆ ಅಡ್ಡಿ ಉಂಟು ಮಾಡ್ತದ. ಈಗ ಲೂನಾ ಬೈಕ್ ಏನದಲ್ಲ ಅದನ್ನ ಬಳಸುವಂತ ವ್ಯಕ್ತಿ ಕೈಯಾಗ ಗೇರ್ ಬೈಕ್ ನಾವು ಕೊಟ್ಟು ಅಂತ ತಿಳ್ಕೊಡ್ರಿ, ಅವಾಗ ಅವಂಗ ಬ್ರೇಕ್ ಹಚ್ಚುವಾಗ ದೊಡ್ಡ ಕನ್ಫ್ಯೂಸ್ ಆಗ್ತದೆ. ಯಾಕಂದ್ರೆ ಲೂನಾದ ಬ್ರೇಕ್ ಕೈ ಒಳಗಿರ್ತದ, ಗೇರ್ ಬೈಕ್ದ ಬ್ರೇಕ್ ಕಾಲ್ ಒಳಗಿರ್ತದ. ಹಿಂಗಾಗಿ ಈ ಕಲಿಕೆ ಲೂನಾ ಬೈಕ್ ಓಡಿಸೋದು ಕಲಿಕೆ ಏನದಲ್ಲ, ಜ್ಞಾನ ಏನದಲ್ಲ, ಅದ ಗೇರ್ ಬೈಕ್ ಓಡಿಸುವಾಗ ಅಡ್ಡಿಯನ್ನು ಉಂಟು ಮಾಡ್ತದ ಅಂತಂದಂಗೆ ಒಂದೇ ಉದಾಹರಣೆ. ಇನ್ನು ಎರಡನೇ ಉದಾಹರಣೆ ನೋಡ್ರಿ, ಕನ್ನಡ ಗ್ರಾಮರ್ ಕಲ್ತಂತ ಒಬ್ಬ ವಿದ್ಯಾರ್ಥಿ ವಾಕ್ಯ ರಚನೆ ಮಾಡಕ್ ಕಲ್ತಿರ್ತಾನ ಕನ್ನಡದಾಗ. ಆದ್ರ ಅದೇ ವಿದ್ಯಾರ್ಥಿಗೆ ಇಮಿಡಿಯೇಟ್ ಇಂಗ್ಲಿಷ್ ವಾಕ್ಯ ರಚನೆ ಮಾಡ್ಬೇಕಾದ್ರೆ ಕನ್ನಡದ ಈ ವಿಷಯ ಅಲ್ಲಿ ಅಡ್ಡಿಯನ್ನು ಉಂಟು ಮಾಡ್ತದೆ. ಯಾಕಂದ್ರ ಕನ್ನಡದಾಗ ನಾವು ಕರ್ತೃಪದ ಕರ್ಮಪದ ಕ್ರಿಯಾಪದಗಳನ್ನ ಸೇರಿಸಿ ನಾವು ವಾಕ್ಯ ರಚನೆ ಮಾಡ್ತೇವಿ. ಇಂಗ್ಲಿಷ್ನಾಗ ಅವು ಹಿಂದ ಮುಂದೆ ಆಗಿಬಿಡ್ತಾವ. ಅದಕ್ಕಾಗಿ ಇಲ್ಲಿ ಅಡಚಣೆ ಉಂಟು ಮಾಡ್ತದೆ. ಅದನ್ನ ನಾವು ಋಣಾತ್ಮಕ ಕಲಿಕೆ ಅಂತ ಹೇಳಿ ಕರಿತೀವಿ, ಅಥವಾ ಋಣಾತ್ಮಕ ವರ್ಗಾವಣೆ ಅಂತ ಹೇಳಿ ಕರಿತೀವಿ. ಇನ್ನ ಮೂರನೇದು ಶೂನ್ಯ ವರ್ಗಾವಣೆ ಅಂತಂದಂಗೆ. ಏನಿದೆ ಶೂನ್ಯ ವರ್ಗಾವಣೆ ಅನ್ನೋದು ನೋಡ್ರಿ, ಇಲ್ಲಿ ಎರಡು ವಿಷಯಗಳು ಎರಡು ಬೇರೆ ಬೇರೆನೆ ಇರ್ತಾವ. ಹಿಂಗಾಗಿ ಒಂದ್ರ ಪ್ರಭಾವ ಇನ್ನೊಂದ್ರ ಮ್ಯಾಗ ಪಾಸಿಟಿವ್ ಆಗಂಗಿಲ್ಲ, ನೆಗೆಟಿವ್ ಆಗಂಗಿಲ್ಲ. ಈಗ ಉದಾಹರಣೆಗೆ ಬೀಜಗಣಿತ ಕಲ್ತಂತ ಒಬ್ಬ ವಿದ್ಯಾರ್ಥಿ, ಆ ಬೀಜಗಣಿತದ ಜ್ಞಾನ ಏನದಲ್ಲ ಅದು ಇತಿಹಾಸ ಕಲಿಬೇಕಾದ್ರೆ ಯಾವುದೇ ಪ್ರಭಾವ ಬೀರಂಗಿಲ್ಲ, ಪಾಸಿಟಿವ್ ಬೀರಂಗಿಲ್ಲ, ನೆಗೆಟಿವ್ ಬೀರಂಗಿಲ್ಲ. ಹಂಗ ಇನ್ನೊಂದು ಎರಡನೇ ಎಕ್ಸಾಂಪಲ್ ನೋಡೋದೈತೆ ಅಂತ ತಿಳ್ಕೊಡ್ರಿ. ಇದು ಒಂದೇ ಎಕ್ಸಾಂಪಲ್. ಎರಡನೇ ಎಕ್ಸಾಂಪಲ್ ನೋಡ್ರಿ, ಸಂಗೀತ ಕಲ್ತಂತ ಒಬ್ಬ ವಿದ್ಯಾರ್ಥಿ ಅಥವಾ ಒಬ್ಬ ವ್ಯಕ್ತಿ ಅವ್ನು ವಿಮಾನ ಚಾಲನೆ ಮಾಡೋದು ಕಲಿಯವದ. ಅವಾಗ ಸಂಗೀತದ ಪ್ರಭಾವ ಅಲ್ಲಿ ಪಾಸಿಟಿವ್ ಆಗಂಗಿಲ್ಲ, ನೆಗೆಟಿವ್ ಆಗಂಗಿಲ್ಲ. ಇದಕ್ಕೆ ನಾವು ಶೂನ್ಯ ವರ್ಗಾವಣೆ ಅಂತ ಹೇಳಿ ಕರಿತೀವಿ. ಮೂರು ವಿಧಗಳು ಗೊತ್ತಾಯ್ತಲ್ಲ, ಮೂರು ಕಲಿಕಾ ವರ್ಗಾವಣೆಯ ವಿಧಗಳು ಯಾವ್ದು ಹೇಳ್ರಿ, ಪಾಸಿಟಿವ್, ನೆಗೆಟಿವ್, ನ್ಯೂಟ್ರಲ್, ಧನಾತ್ಮಕ, ಋಣಾತ್ಮಕ ಮತ್ತು ಶೂನ್ಯ ವರ್ಗಾವಣೆ. ಇನ್ನ ನೆಕ್ಸ್ಟ್ ಮುಂದುವರೆನ ಏನಂತಂದ್ರ ನಾಲ್ಕನೇ ಅಂಶ, ಕಲಿಕೆಯ ವರ್ಗಾವಣೆಯ ರೀತಿ. ಎಷ್ಟು ರೀತಿ ಕಲಿಕೆಯ ವರ್ಗಾವಣೆ ಆಗ್ತದ ಅನ್ನೋದು ನೋಡ್ರಿ. 5 ಅಂತ ಹೇಳಿದ ನಾನು ನಿಮ್ಗ. ಸೊ ಮೊದಲನೇದು ಯಾವ್ದಂದ್ರೆ ಪಾರ್ಶ್ವ ವರ್ಗಾವಣೆ. ಇದು ನೀವು ಒಂದ್ ಕಡೆ ನೋಟ್ ಮಾಡ್ಕೊಂತ ಹೋಗ್ರಿ. ಪಾರ್ಶ್ವ ವರ್ಗಾವಣೆ ಎದಕ್ ನಾವು ಪಾರ್ಶ್ವ ವರ್ಗಾವಣೆ ಅಂತ ಹೇಳಿ ಕರಿತೀವಿ ಅಂತಂದ್ರೆ, ಇಲ್ಲಿ ನೋಡ್ರಿ, ಶಾಲೆಯಲ್ಲಿ ಕಲ್ತದ್ದನ್ನು ದೈನಂದಿನ ಜೀವನದಲ್ಲಿ ಬಳಸೋದೇನದಲ್ಲ ಇದಕ್ ನಾವು ಪಾರ್ಶ್ವ ವರ್ಗಾವಣೆ ಅಂತ ಹೇಳಿ ಕರಿತೀವಿ. ಇದಕ್ಕೊಂದ್ ಸಣ್ಣ ಎಕ್ಸಾಂಪಲ್ ಕೊಡ್ತಾನೆ ನೋಡ್ರಿ ನಿಮ್ಗ. ಇಲ್ಲಿ ತರಗತಿಯಲ್ಲಿ ಆತ ಪ್ಲಸ್ ಮೈನಸ್ ಮಾಡೋದನ್ನೆಲ್ಲಾನು ಕಲ್ತಿರ್ತಾನ. ಸೊ ಆ ಕಲ್ತಂತ ಮಗು ಮನೆಯಲ್ಲಿ ಕೂಡ ಆ ಶಾಲೆಯಲ್ಲಿ ಕಲ್ತಂತ ಜ್ಞಾನವನ್ನು ಬಳಸ್ಕೊಳ್ತಾನೆ. ಉದಾಹರಣೆಗೆ ಮನೆಯೊಳಗ 15 ಹಣ್ಣುಗಳಿದಾವ ಅಂತ ತಿಳ್ಕೊಡ್ರಿ, ಅದ್ರಂದ 8 ತಿಂದಿದಾರ, ಇನ್ ಎಷ್ಟು ಉಳ್ದಪ್ಪ ಅಂತ ಕೇಳಿದ್ರೆ 7 ಉಳ್ದಾವ ಅಂತ ಹೇಳ್ತಾನೆ. ಅಥವಾ
ಆ ವಿದ್ಯಾರ್ಥಿಗೆ ಒಂದು 500 ರೂಪಾಯಿ ನೋಟ್ ಕೊಟ್ಟು ನೀವು ಒಂದು ಅಂಗಡಿಗೆ ಸಂತಿ ಮಾಡಕ್ ಕಳ್ಸ್ರಿ, ಒಂದು ಲಿಸ್ಟ್ ಕೊಟ್ಟು ಕಳ್ಸ್ರಿ. ಅಷ್ಟು ಎಲ್ಲ ಸಂತಿ ತಗೊಳ್ತಾನೆ, ಎಷ್ಟಾಯ್ತು ಅಂತ ಕೇಳಿದಾಗ ಅವತ್ತ 350 ರೂಪಾಯಿ ಆಗೈತೆ ಅಂದಾಗ 500 ರೂಪಾಯಿ ಕೊಟ್ಟು 150 ರೂಪಾಯಿ ನಂಗೆ ವಾಪಸ್ ಕೊಡ್ರಿ ಅಂತ ಹೇಳ್ತಾನೆ. ಸೊ ಶಾಲೆಯಲ್ಲಿ ಕಲ್ತಂತದ ಆತ ಮನೆಯಲ್ಲಿ ಮತ್ತು ತನ್ನ ಸಮಾಜದಲ್ಲೆಲ್ಲ ಬಳಸ್ಕೊಳ್ತಾನಲ್ಲ, ಇದಕ್ಕೆ ಏನ್ ಕರಿತೀವಿ ಅಂತಂದ್ರ ಪಾರ್ಶ್ವ ವರ್ಗಾವಣೆ. ಪಾರ್ಶ್ವ ವರ್ಗಾವಣೆ ತಂದ ಕೂಡಲೇ ನಿಮಗೆ ಇಮ್ಮಿಡಿಯೇಟ್ ಒಂದು ತಲೆ ಒಳಗೆ ಬರಬೇಕು, ಇಲ್ಲಿ ಸ್ಕೂಲ್ ಚಿತ್ರದ ಸ್ಟೇಟ್ ಇದ ಎಲ್ಲದ ಹೇಳ್ರಿ, ಮನೆ ಚಿತ್ರ ಕಡೆ ಹೋಗ್ಯದ. ಸೊ ಈ ರೀತಿ ಏನ್ ಹೇಳ್ರಿ, ಮನೆ ಮನೆ ಅಂತಂದ್ರೆ ಕೇವಲ ಮನೆ ಅಂತಲ್ಲ, ಮನೆ ವಾತಾವರಣ ಎಲ್ಲಾನು ಕೂಡ ಅದ ಯೂಸ್ ಆಗ್ತದ ತಂದ. ಓಕೆ, ಇನ್ನು ಎರಡನೇದು ಯಾವ್ದತ್ತಂದ್ರೆ ಕ್ರಮಾನುಗತ ವರ್ಗಾವಣೆ. ನೆನ್ಪಿಟ್ಕೊಳ್ರಿ, ಕ್ರಮಾನುಗತ ವರ್ಗಾವಣೆ ಅಂತೇಳಿ ಎರಡನೇದು. ಇಲ್ಲಿ ಏನತ್ತಂದ್ರ ಒಂದು ಘಟಕದ ಕಲಿಕೆ ಮುಂದಿನ ಘಟಕಕ್ಕೆ ಸಹಾಯವಾಗುವುದು ಅಂತಂದಂಗ. ಅಂದ್ರೆ ಇಲ್ಲಿ ಆ ಒಂದು ವಿಷಯಗಳ ಜೋಡಣೆ ಹೆಂಗಿರ್ತದಂದ್ರ ಕ್ರಮಾನುಗತ ರೀತಿಯಲ್ಲಿ ಇರ್ತದ. ಈಗ ಒಂದನೇ ಒಂದು ಅಧ್ಯಾಯ ಏನದಲ್ಲ ಅದನ್ನ ಕಲ್ತ್ರಿ ಅಂತ ತಿಳ್ಕೊಡ್ರಿ, ಪರ್ಫೆಕ್ಟ್ ತಿಳಿದಿತ್ತು, ಅದು ಎರಡನೇ ಅಧ್ಯಾಯದ ಕಲಿಕೆಗೆ ಸಹಾಯ ಆಗ್ತದೆ. ಒಂದನೇದ ಕೂಡಿ ಮೂರನೇ ಒಂದು ಘಟಕದ ಅಧ್ಯಾಯವನ್ನು ತಿಳ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ. ಈಗ ನೋಡ್ರಿ, ಮ್ಯಾಥಮೆಟಿಕ್ಸ್ ಆ ಸೈನ್ಸ್ ದಾಗೆಲ್ಲ ಒಂದು ಪೀರಿಯಡ್ ಸ್ಕೂಲ್ ಒಳಗೆಲ್ಲ ಪೀರಿಯಡ್ ತಪ್ಪಿಸ್ಬೇಡ್ರಿ, ಸ್ಕೂಲ್ ತಪ್ಪಿಸ್ಬೇಡ್ರಿ. ಯಾಕೆ ಹೇಳ್ತಾರಂದ್ರ ಆ ಕಾನ್ಸೆಪ್ಟ್ ತಿಳಿದಿದ್ರಂದ್ರೆ ನಾಳೆ ತಿಳಿಯಂಗಿಲ್ಲ ಅಂತ ಹೇಳ್ತಾರೆ. ಇವತ್ತು ತಪ್ಪಿಸಿರಿ ನಾಳಿಂದು ತಿಳಿಯಂಗಿಲ್ಲ, ಗೊತ್ತಾಯ್ತಲ್ಲ. ಸೊ ಈ ರೀತಿ ಒಂದ್ ಘಟಕ ಇನ್ನೊಂದಕ್ಕೆ ಏನ್ ಟಚ್ ಇರ್ತಾವಲ್ಲ, ಇದಕ್ ನಾವ್ ಏನ್ ಕರಿತೀವಿ ಅಂದ್ರೆ ಕ್ರಮಾನುಗತ ವರ್ಗಾವಣೆ ಅಂತ ಹೇಳಿ ಕರಿತೀವಿ. ಇದು ಎರಡನೇದು. ಅಂದ್ರೆ ಇಲ್ಲಿ ಕೂಡುವಿಕೆ ಕಲಿತಂತ ವಿದ್ಯಾರ್ಥಿಗೆ ಗುಣಿಸಲು ಕೂಡ ಕಲಿಯಕ ಬರ್ತದ ಅಂತಂದಾಗ ಅದ ಒಂತರ ಮಂತ್ರ ಸ್ಟೆಪ್ ಇರ್ತದ. ಇನ್ನು ಗಣಿತದ ಮೂಲಭೂತ ಕ್ರಿಯೆಗಳನ್ನ ಕಲ್ತ ಕೂಡಲೇ ಸೂತ್ರಗಳನ್ನ ಹಾಕಿ ದೊಡ್ಡ ದೊಡ್ಡ ಗಣಿತವನ್ನು ಬಿಡಿಸೋದನ್ನು ಕೂಡ ಕಲಿತಾನು ಅಂತಂದಂಗ ತಿಳಿತಾ. ಇದು ಎರಡನೇ ಪ್ರಕಾರ ಯಾವ್ದು ಹೇಳ್ರಿ, ಕ್ರಮಾನುಗತ ವರ್ಗಾವಣೆ. ಇನ್ನು ಮೂರನೇ ಒಂದು ವರ್ಗಾವಣೆ ಯಾವ್ದತ್ತಂದ್ರೆ ಸಮಾನಾಂತರ ವರ್ಗಾವಣೆ ಅಂತ ಹೇಳಿ ಕರಿತೀವಿ. ಇದು ಸಮಾನಾಂತರ ವರ್ಗಾವಣೆ ಅಂದ್ರೆ ಏನ್ ನೋಡ್ರಿ, ಪಾರ್ಶ್ವ ವರ್ಗಾವಣೆ ಮತ್ತು ಕ್ರಮಾನುಗತ ವರ್ಗಾವಣೆ ಎರಡೂ ಸೇರಿದ್ರನ ಸಮಾನಾಂತರ ವರ್ಗಾವಣೆ ಅಂತಂದಂಗ. ಇಲ್ಲಿ ವಿದ್ಯಾರ್ಥಿ ವರ್ತನಾ ಮಟ್ಟ ಒಂದೇ ರೀತಿಯಲ್ಲಿ ಇರ್ತದ, ವರ್ತನಾ ಮಟ್ಟ ಒಂದೇ ರೀತಿಯಲ್ಲಿ ಇರ್ತದ ಅಂತಂದಂಗ. ಇವ ಮೂರು ಪ್ರಕಾರ ಅದು. ಇನ್ನ ನಾಲ್ಕನೇದ್ ನೋಡ್ರಿ, ಲಂಬ ವರ್ಗಾವಣೆ ಅಂತ ಹೇಳಿ ಬರ್ತದ. ಲಂಬ ವರ್ಗಾವಣೆ ಅಂತಂದ್ರೆ ಏನ್ ಹೇಳ್ರಿ, ಒಂದು ಹಂತದ ಕಲಿಕೆ ಅದಕ್ಕಿಂತ ಉನ್ನತ ಹಂತದ ಕಲಿಕೆಗೆ ನೆರವಾಗೋದೇನದಲ್ಲ, ಅದಕ್ಕೆ ನಾವ್ ಏನ್ ಕರಿತೀವಿ ಅಂತಂದ್ರೆ ಲಂಬ ವರ್ಗಾವಣೆ. ಅಂದ್ರೆ ಇಲ್ಲಿ ಬೇರೆ ಕ್ಷೇತ್ರದಾಗ ಯೂಸ್ ಆಗಂಗಿಲ್ಲ, ಅದ ಕ್ಷೇತ್ರದಾಗ ಯೂಸ್ ಆಗ್ತದ ಅಂದಂಗ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ a+b² ಅನ್ನೋದನ್ನ ನೀವು ಕಲ್ತಿದ್ದೀರಿ ಅಂತ ತಿಳ್ಕೊಳ್ರಿ. ಇದನ್ನ ಮುಂದ್ ಹೋಗಿ a+b³ ಅನ್ನ ಕಲಿಯೋದೇನದಲ್ಲ, ಇದಕ್ಕೆ ನಾವು ಲಂಬ ವರ್ಗಾವಣೆ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಇಲ್ಲಿ ಕೊಟ್ಟಿದಾರ ಅದನ್ನ, a+b² ನ ಸೂತ್ರದ ಕಲಿಕೆ ಕಠಿಣವಾದಂತ a+b³ ನ ಕಲಿಯಲು ಕೂಡ ಸಹಾಯವಾಗ್ತದ ಅನ್ನಂಗ. ಫಾರ್ ಎಕ್ಸಾಂಪಲ್, ನೀವ ಒಂದ್ ನಿಮ್ಮಲ್ಲಿ ಸ್ಕಿಲ್ ಅದ, ಅದು ಬೇಸಿಕ್ ಲೆವೆಲ್ದಾಗ ಅದ ಅಂತ ತಿಳ್ಕೊಳ್ರಿ. ಅದ ಸ್ಕಿಲ್ ಅನ್ನ ಅಡ್ವಾನ್ಸ್ಡ್ ಲೆವೆಲ್ ಹೆಂಗ್ ತಗೊಂಡ್ಕೊಂಡು ಹೋಗ್ತಿರಲ್ಲ, ಅದ ಯಾವ್ದು ಹೇಳ್ರಿ, ಲಂಬ ವರ್ಗಾವಣೆ ಅಂತಂದ. ಗೊತ್ತಾಯ್ತಾ. ಈಗ ಆರಂಭದಾಗ ನೀವು ಇದು D.Ed B.Ed ಮಾಡೋತ್ನಾಗ ಸ್ಟಾರ್ಟಿಂಗ್ ಟೀಚಿಂಗ್ ಮಾಡಕ್ ಕಳಿಸ್ತಾರಲ್ಲ, ಮಕ್ಕಳ ಮುಂದೆ ಹೋಗಿ ನಿಂತ್ ಕೂಡ್ಲೆ ಕೈಕಾಲೆಲ್ಲ ನಡಿಗ್ ಬಿಡ್ತಾವ, ಒಟ್ಟ ಟೀಚಿಂಗ್ ಅಂದ್ರೆ ಆಗಿ ಬರಂಗಿಲ್ಲ. ಬಟ್ ಟೀಚಿಂಗ್ದಾಗ ಗದಿ ಮಾಸ್ಟರ್ ಆಗೋದೇನೈತಲ್ಲ, ಅದು ಲಂಬ ವರ್ಗಾವಣೆ ಅಂತಂದ. ಗೊತ್ತಾಯ್ತಾ, ಸಿಂಪಲ್ ಆಗಿ. ಇನ್ ನೆಕ್ಸ್ಟ್ ನೋಡ್ರಿ, ಐದನೇ ಒಂದು ವರ್ಗಾವಣೆ ಯಾವ್ದತ್ತಂದ್ರೆ ದ್ವಿಪಾರ್ಶ್ವ ವರ್ಗಾವಣೆ ಅಂತ ಹೇಳಿ. ಯಾವ್ದಕ್ಕೆ ನಾವು ದ್ವಿಪಾರ್ಶ್ವ ವರ್ಗಾವಣೆ ಅಂತ ಕರಿತೀವಿ ಅಂದ್ರೆ, ದೇಹದ ಒಂದು ಪಾರ್ಶ್ವಕ್ಕೆ ನೀಡಿದ ತರಬೇತಿ ಇನ್ನೊಂದು ಪಾರ್ಶ್ವಕ್ಕೆ ವರ್ಗಾವಣೆ ಆಗೋದೇನದಲ್ಲ, ಅದಕ್ಕೆ ನಾವು ದ್ವಿಪಾರ್ಶ್ವ ವರ್ಗಾವಣೆ ಅಂತ ಹೇಳಿ ಕರಿತೀವಿ. ಇದಕ್ಕೊಂದು ಎಕ್ಸಾಂಪಲ್ ಇದೆ ನೋಡ್ರಿ, ಏನತ್ತಂದ್ರೆ ಬಲಗೈ ಪೆಟ್ಟಾಗೈತಿ ಅಂತ ತಿಳ್ಕೊಳ್ರಿ, ಮುರ್ದದ ಅಂತ ತಿಳ್ಕೊಳ್ರಿ. ಅವಾಗ ಬಲಗೈ ಮಾಡುವಂತ ಕೆಲಸವನ್ನ ಎಲ್ಲಾನು ಕೂಡ ಎಡಗೈಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ, ಎಡಗೈ ಕೂಡ ಆ ಕೆಲಸವನ್ನ ಕಲಿತದ. ಸೊ ಟ್ರೈನಿಂಗ್ ಬಲಗೈಗೆ ಆಗ್ಯದ, ಬಟ್ ಆ ಟೈಮ್ದಾಗ ಮೆದುಳನ್ನ ಎಡಗೈದಿಂದ ಮಾಡಿಸ್ತದ. ಗೊತ್ತಾಯ್ತಾ. ಸೊ ಬ್ರಷ್ ಮಾಡೋದಾಗ್ಲಿ, ಊಟ ಮಾಡೋದಾಗ್ಲಿ, ರೊಟ್ಟಿ ಮುರ್ಕೊಳ್ಳೋದಾಗ್ಲಿ ಎಲ್ಲಾನು ಎಡಗೈದಿಂದ ಮಾಡ್ತೀವಿ. ಅದಕ್ಕೆ ಹೇಳ್ರಿ, ಬಲಗೈ ರಿಪೇರ್ ಆಗೋ ತನಕ ಆ ಕೆಲಸ ಟ್ರಾನ್ಸ್ಫರ್ ಆಗಿರ್ತದೆ. ಗೊತ್ತಾಯ್ತಲ್ಲ. ಸೊ ಇದನ್ನ ಪಾರ್ಶ್ವ ವರ್ಗಾವಣೆ, ದ್ವಿಪಾರ್ಶ್ವ ವರ್ಗಾವಣೆ ಅಂತ ಹೇಳಿ ಕರಿತೀವಿ. ಇಲ್ಲೆಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದಾವ, ಸ್ವಲ್ಪ ತಿದ್ಕೊಳ್ಬೇಕು. ಇದನ್ನ ಒಂದು ಪ್ರಯೋಗ ಕೂಡ ನೀವು D.Ed B.Ed ಇದ್ದಾಗ ಮಾಡಿಸಿರ್ತಾರೆ. ಏನಂತಂದ್ರೆ ಒಂದು ಸ್ಟಾರ್ ಚಿತ್ರ ತಗೊಂಡು ಮೊದಲು ಎಡಗೈಯಲ್ಲಿ ತೆಗಿ ಅಂತ ಹೇಳ್ತಾರೆ, ಆಮೇಲೆ ಬಲಗೈಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಮತ್ತೆ ಎಡಗೈದಿಂದ ತೆಗಿಸ್ತಾರೆ. ಅವಾಗ ಎಕ್ಯುರೇಸಿ ಚೆಕ್ ಮಾಡ್ತಾರೆ. ಗೊತ್ತಾಯ್ತಾ. ಅದು ಕೂಡ ಡೈರೆಕ್ಟ್ ತೆಗೆದಿರಂಗಿಲ್ಲ, ಮಿರರ್ದಾಗ ನೋಡಿ ತೆಗೆದಿರ್ತದ. ಇದು ನೀವು ಮಾಡಿ ಈ ಪ್ರಯೋಗವನ್ನು ನೀವು ಮಾಡಿದ್ರೆ ಅಂತ ತಿಳ್ಕೊಂಡ್ರೆ ನಿಮ್ಗೆ ಇದು ಪರ್ಫೆಕ್ಟ್ ಕಣ್ ಮುಂದೆ ಬರ್ತದೆ ಎಲ್ಲ. ಓಕೆ, ಇನ್ ನೆಕ್ಸ್ಟ್ ನೋಡ್ರಿ, ಐದನೇ ಒಂದು ಅಂಶ ಕಲಿಕೆಯ ವರ್ಗಾವಣೆಯ ವಾದಗಳು ಮತ್ತು ಪ್ರಯೋಗಗಳು ಅಂತ ಹೇಳಿ. ಇಲ್ಲಿ 5 ವಾದಗಳ ಕುರಿತು ನಾವು ಅಭ್ಯಾಸ ಮಾಡೋದದ. ಅದ್ರಾಗ ಮೊದಲನೇ ಒಂದು ವಾದ ಯಾವ್ದತ್ತಂದ್ರ ಔಪಚಾರಿಕ ಶಿಸ್ತಿನ ವಾದ ಅಂತ ಹೇಳಿ ಬರ್ತದ. ಕೆಲವು ಮನೋವಿಜ್ಞಾನಿಗಳು ಈ ವಾದವನ್ನ ಪ್ರತಿಪಾದನೆ ಮಾಡಿದಾರ. ಅವ್ರ ಪ್ರಕಾರ ಏನತ್ತಂದ್ರ ಮಾನವನ ಮನಸ್ಸು ಸ್ಮೃತಿ, ತರ್ಕ, ಕಲ್ಪನಾ ಶಕ್ತಿಗಳನ್ನ ಹೊಂದದ. ಮತ್ತ ಪ್ರತಿ ಒಂದು ವಿಷಯವೂ ಕೂಡ ಒಂದೊಂದು ಅಂಶವನ್ನ ಏನ್ ಮಾಡ್ತಾವ ಹೇಳ್ರಿ, ಬೆಳೆಸಲಿಕ್ಕೆ ಕಾರಣ ಆಗ್ತಾವ ಅಂತ ತಿಳ್ಕೊಂಡ ಈ ವಾದ ಹೇಳ್ತದೆ. ಉದಾಹರಣೆಗೆ
ಗಣಿತ ಏನದಲ್ಲ ಇದ ನಮ್ಮ ತರ್ಕವನ್ನು ಹೆಚ್ಚಿಸ್ತದ ಅಂತ ತಿಳ್ಕೊಂಡು ಹೇಳ್ತಾರ. ಯಾರು? ಔಪಚಾರಿಕ ಶಿಸ್ತಿನ ವಾದದ ಮನೋವಿಜ್ಞಾನಿಗಳು. ಹೇಳ್ತಾ ಭಾಷೆ ಸ್ಮೃತಿಯನ್ನು ಹೆಚ್ಚಿಗೆ ಮಾಡ್ತದ ಅಂತ ಹೇಳ್ತಾರ. ವಿಜ್ಞಾನ ಆತ್ಮವಿಶ್ವಾಸವನ್ನು ಹೆಚ್ಚಿಗೆ ಮಾಡ್ತದ ಅಂತ ಹೇಳ್ತಾರ. ಸಾಹಿತ್ಯ ಕಲ್ಪನಾ ಶಕ್ತಿಯನ್ನು ಹೆಚ್ಚು ಮಾಡ್ತದ ಅಂತ ಹೇಳಿ ಇವರು ನಂಬಿದ್ರು. ಯಾರು ಹೇಳ್ರಿ? ಔಪಚಾರಿಕ ಶಿಸ್ತಿನ ವಾದ ಯಾರು ಮಂಡಿಸಿದ್ರಲ್ಲ ಇವರೆಲ್ಲಾನು ಕೂಡ ಆ ರೀತಿ ನಂಬಿದ್ರು. ಸೊ ಈ ವಾದವನ್ನ 1890ರಲ್ಲಿ ವಿಲಿಯಂ ಜೇಮ್ಸ್ ಮತ್ತು ವುಡ್ವರ್ತ್ ಅನ್ನೋರು ಇದನ್ನ ವಿರೋಧಿಸ್ತಾರ. ಯಾಕೆ ವಿರೋಧಿಸ್ತಾರತ್ತಂದ್ರ ಇವ್ರ ಪ್ರಕಾರ ಏನಿತ್ತಂದ್ರ ಒಂದು ವಿಷಯದಲ್ಲಿ ನೀಡಿದಂತಹ ತರಬೇತಿ ಮತ್ತು ಶಿಸ್ತು ಏನದಲ್ಲ ಅದು ಒಂದು ನಮ್ಮ ಮಾನಸಿಕ ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡ್ತದ ಅಂತ ತಿಳ್ಕೊಂಡು ಹೇಳಿದ್ರು. ಇವ್ರೇನ್ ಹೇಳಿದ್ರು? ಆ ರೀತಿ ಆಗಂಗಿಲ್ಲ ಅಂತ ಹೇಳಿದ್ರು. ಅಂದ್ರೆ ಒಂದ್ ವಿಷಯದಲ್ಲಿ ಕಲ್ತಂತ ಜ್ಞಾನ ಮತ್ತು ತರಬೇತಿ ಅದಲ್ಲ ಅದು ಕೇವಲ ನಮ್ಮ ಮನುಷ್ಯನ ಒಂದ್ ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡಂಗಿಲ್ಲ, ಅದಕ್ಕಿಂತ ಹೆಚ್ಚಿಗೆ ಮಾಡ್ತದ. ಅದಕ್ಕೆ ಈ ಒಂದು ಸಿದ್ಧಾಂತವನ್ನ ಅಥವಾ ಈ ಶಿಸ್ತಿನ ವಾದವನ್ನ ಇವರಿಬ್ರು ಕೂಡ ಯಾರು ಹೇಳ್ರಿ? ವಿಲಿಯಂ ಜೇಮ್ಸ್ ಮತ್ತು ವುಡ್ವರ್ತ್ ಅವ್ರು ಏನ್ ಮಾಡ್ತಾರೋ ವಿರೋಧಿಸ್ತಾರ. ಓಕೆ, ಇನ್ನು ಎರಡನೇ ಒಂದು ವಾದ ಯಾವ್ದತ್ತಂದ್ರೆ ಸಮಾನ ಮೂಲಾಂಶಗಳ ವಾದ. ಈ ವಾದವನ್ನು ಪ್ರತಿಪಾದನೆ ಮಾಡಿದಂತ ವ್ಯಕ್ತಿ ಯಾರತ್ತಂದ್ರ E.L. ಥಾರ್ನ್ಡೈಕ್ ಅವರು. ಆಯ್ತಾ? ಇವರ ಪ್ರಕಾರ ಏನತ್ತಂದ್ರ ಎರಡು ಸನ್ನಿವೇಶಗಳಲ್ಲಿ ಸಮಾನ ಅಂಶಗಳಿದ್ದರೆ ವರ್ಗಾವಣೆ ಸುಲಭ ಆಗ್ತದೆ ಅಂತ ತಿಳ್ಕೊಂಡು ಹೇಳ್ತಾರೆ. ಸೊ ಇಲ್ಲಿ ಒಂದು ಸನ್ನಿವೇಶದ, ಇಲ್ಲೊಂದು ಸನ್ನಿವೇಶದ, ಈ ಎರಡೂ ಸನ್ನಿವೇಶಗಳನ್ನ ಸೇರಿದಾಗ ಇಷ್ಟ ಸಮಾನ ಅಂಶಗಳು ಕಂಡು ಬಂದವ. ಇಂಥ ಸಂದರ್ಭದಾಗ ಕಲಿಕಾ ವರ್ಗಾವಣೆ ಈಜಿ ಆಗ್ತದ ಅಂತ ತಿಳ್ಕೊಂಡು ಹೇಳ್ತಾರೆ. ಅದು ಇವರ ವಾದ. ಯಾವ್ದು ಹೇಳ್ರಿ? ಸಮಾನ ಮೂಲಾಂಶಗಳ ವಾದ. ಇದಕ್ಕೊಂದು ಉದಾಹರಣೆ ನೋಡ್ರಿ. ಕಾರ್ ಚಾಲನೆ ಕಲ್ತವನಿಗೆ ಟ್ರಕ್ ಚಾಲನೆ ಮಾಡೋದು ಕೂಡ ಸುಲಭ ಆಗ್ತದೆ. ಯಾಕೆ ಸುಲಭ ಆಗ್ತದೆ ಹೇಳ್ರಿ? ಯಾಕಂದ್ರೆ ಎರಡೂ ಅಂಶಗಳ ನಡುವೆ, ಎರಡು ವಸ್ತುಗಳ ನಡುವೆ ಏನದಾವ್ ಹೇಳ್ರಿ? ಸಮಾನತೆ ಗುಣಗಳಿದಾವ. ಯಾವ್ಯಾವ ಸಮಾನತೆ ಗುಣಗಳಿದಾವ ನೋಡ್ರಿ. ಕಾರ್ಗೂ ಸ್ಟೇರಿಂಗ್ ಅದ, ಟ್ರಕ್ಗೂ ಸ್ಟೇರಿಂಗ್ ಅದ. ಕಾರ್ದಾಗ ಇರುವಂತ ಬ್ರೇಕ್ ಸಿಸ್ಟಮ್, ಎಕ್ಸಲೇಟರ್ ಸಿಸ್ಟಮ್, ಕ್ಲಚ್ ಸಿಸ್ಟಮ್ ಟ್ರಕ್ದಾಗೂ ಅದ. ಗೇರ್ ಸಿಸ್ಟಮ್ ಕೂಡ ಸೇಮ್ ಅದ. ಇಂಥ ಕೆಲವೊಂದಿಷ್ಟು ಸಮಾನ ಮೂಲಾಂಶಗಳು ಇರೋದ್ರಿಂದ ಕಾರ್ ಕಲ್ತವನಿಗೆ ಟ್ರಕ್ ಕಲಿಯೋದು ಸುಲಭ ಆಗ್ತದ ಅಂತಂದಂಗೆ. ಓಕೆ, ಇನ್ನ ಮೂರನೇ ಒಂದು ವಾದ ಯಾವ್ದತ್ತಂದ್ರೆ, ಮೂರನೇ ವಾದವನ್ನು ನೋಡ್ಕೊಳ್ರಿ, ಸಾಮಾನ್ಯೀಕರಣ ವಾದ ಅಂತ ಹೇಳಿ. ಮೂರನೇದು ಯಾವ್ದು ಹೇಳ್ರಿ? ಸಾಮಾನ್ಯೀಕರಣ ವಾದ. ಇಲ್ಲಿ ನೀವು ಮಾಡ್ಕೊಡ್ರಿ. ಸಾಮಾನ್ಯೀಕರಣ ವಾದ 1908ರಲ್ಲಿ ಇದನ್ನ ಪ್ರತಿಪಾದನೆ ಮಾಡ್ಲಾಗ್ತದ. ಚಾರ್ಲ್ಸ್ ಜಡ್ ಅವರು ಈ ಒಂದು ವಾದವನ್ನ ಪ್ರತಿಪಾದನೆ ಮಾಡ್ತಾರ. ಸೊ ಇವರ ಪ್ರಕಾರ ಏನಂತಂದ್ರ ಒಂದು ಸನ್ನಿವೇಶದಲ್ಲಿ ಕಲಿತಂತ ತತ್ವಗಳು ಮತ್ತು ಸಾಮಾನ್ಯೀಕರಣಗಳು ಹೊಸ ಸನ್ನಿವೇಶಕ್ಕೆ ವರ್ಗಾಯಿಸಲ್ಪಡುತ್ತವೆ ಅಂತ ತಿಳ್ಕೊಂಡ ಇವ್ರ ವಾದವನ್ನ ಮಂಡಿಸ್ತಾರ. ಸೊ ಇದಕ್ಕಾಗಿ ಅವ್ರು ಏನ್ ಮಾಡಿರತ್ತಂದ್ರ ಒಂದು ಪ್ರಯೋಗವನ್ನು ಕೈಗೊಳ್ತಾರ. ಈ ಪ್ರಯೋಗಕ್ಕಾಗಿ ಅವ್ರ ಏನ್ ಮಾಡ್ತಾರಂದ್ರ ಎ ಗುಂಪು ಮತ್ತು ಬಿ ಗುಂಪು ಅಂತೇಳಿ ಎರಡು ಸಮಾನ ಗುಂಪುಗಳನ್ನ ತೆಗೆದುಕೊಳ್ತಾರ. ಎರಡು ಸಮಾನ ಗುಂಪುಗಳು ಹೇಳ್ತಾ, ಎ ಗುಂಪು ಮತ್ತು ಬಿ ಗುಂಪುಗಳು. ಇವರು ಇಬ್ಬರಿಗೂ ಕೂಡ ಒಂದನೇ ಹಂತದ ಪ್ರಯೋಗವನ್ನ ಮಾಡ್ತಾರ. ಅವಾಗ ಏನ್ ಮಾಡ್ತಾರಂದ್ರ ನೀರಿನೊಳಗ ಒಂದು ವಸ್ತುವನ್ನ ಇಡ್ತಾರ ಮತ್ತು ಆ ವಸ್ತುವಿಗೆ ಗುರಿ ಇಟ್ಟು ಹೊಡಿಲಿಕ್ಕೆ ಹೇಳ್ತಾರ. ಎರಡೂ ಗುಂಪುಗಳು ಕೂಡ ಪರ್ಫಾರ್ಮೆನ್ಸ್ ಕರೆಕ್ಟ್ ಮಾಡಂಗಿಲ್ಲ. ಯಾಕಂದ್ರೆ ನೀರಿನೊಳಗಿದ್ದ ವಸ್ತು ಏನದಲ್ಲ ಅದು ಎಲ್ಲಿ ಕಾಣ್ತದಲ್ಲ ಅಲ್ಲಿ ಇರಂಗಿಲ್ಲ, ಅದು ಸ್ವಲ್ಪ ಬೇರೆ ಸ್ಥಳದಾಗ ಇರ್ತದ. ಬಟ್ ಅದು ನಮ್ಗೆ ಕಾಣುವಾಗ ಇಲ್ಲ ಅದ ಅಂತ ಅನಿಸ್ತದ. ಸೊ ಇಬ್ರದು ಕೂಡ ಇಲ್ಲಿ ಫೇಲ್ ಆಗ್ತದ. ಸೊ ಎರಡನೇ ಹಂತದಾಗ ಏನ್ ಮಾಡ್ತಾರಂದ್ರ ಪ್ರಯೋಗದ ಎರಡನೇ ಹಂತದಾಗ ಎ ಗುಂಪು ಏನದಲ್ಲ ಇದಕ್ಕ ಒಂದು ಟ್ರೈನಿಂಗ್ ಕೊಡ್ತಾರ. ಟ್ರೈನಿಂಗ್ ಇಲ್ಲಿ ಟಿ ಅಂತ ಬರಿತಾರೆ ನೋಡ್ರಿ, ಟ್ರೈನಿಂಗ್ ಕೊಡ್ತಾರ. ಯಾವ ಟ್ರೈನಿಂಗ್ ಅಂತಂದ್ರೆ ವಕ್ರೀಭವನದ ತತ್ವಗಳನ್ನ ಅವ್ರಿಗೆ ಹೇಳ್ತಾರ. ನಿಯಮಗಳು ಮತ್ತು ತತ್ವಗಳನ್ನ ಹೇಳ್ತಾರ. ವಕ್ರೀಭವನದ ನಿಯಮಗಳು ಮತ್ತು ತತ್ವಗಳನ್ನ ಎ ಗುಂಪಿಗೆ ಹೇಳ್ತಾರ, ಪ್ರಾಯೋಗಿಕ ಗುಂಪದ. ಮತ್ತ ಬಿ ಗುಂಪು ಏನದಲ್ಲ ಇದಕ್ಕ ಏನೂ ಹೇಳಂಗಿಲ್ಲ. ಹೇಳ್ತಾ, ಬಿ ಗುಂಪಿಗೆ ಏನೂ ಹೇಳಂಗಿಲ್ಲ. ಯಾಕಂದ್ರೆ ನಿಯಂತ್ರಿತ ಗುಂಪದ. ಇದು ಆದ ಕೂಡ್ಲೆ ಯಾವ್ದ ಈ ತರಬೇತಿ ಮುಗಿದ ಕೂಡ್ಲೆ ಮತ್ತ ಆ ವಸ್ತುವನ್ನ ಏನ್ ಮಾಡ್ತಾರಂದ್ರ ನೀರಿನೊಳಗ 4 ಇಂಚ್ ಕೆಳಗಡೆ ಆ ವಸ್ತುವನ್ನ ಇಡ್ತಾರ. ಈಗ ಗುರಿ ಇಟ್ಟು ಹೊಯ್ಡ್ರಿ ಅಂತ ಹೇಳಿದಾಗ ಅವಾಗ ಈ ಎ ಗುಂಪು ಏನಿತ್ತಲ್ಲ ಇವ್ರು ಪರ್ಫೆಕ್ಟ್ ಆಗಿ ಅದಕ್ಕೆ ಗುರಿ ಇಟ್ಟು ಹೊಡಿತಾರ. ಮತ್ತ ಬಿ ಗುಂಪು ಏನಿತ್ತಲ್ಲ ನಿಯಂತ್ರಿತ ಗುಂಪು ಇವ್ರು ಹೊಡೆಯಂಗಿಲ್ಲ. ಯಾಕಂದ್ರ ವಕ್ರೀಭವನದ ತತ್ವಗಳು ಮತ್ತು ನಿಯಮಗಳು ಈ ಗುಂಪಿಗೆ ಗೊತ್ತಿರ್ಲಿಲ್ಲ. ಸೊ ಇವ್ರು ಏನ್ ಹೇಳ್ತಾರಂದ್ರ ಕಲಿತಂತಹ ತತ್ವಗಳು, ಸಾಮಾನ್ಯೀಕರಣ ಮತ್ತು ನಿಯಮಗಳು ಹೊಸ ಸನ್ನಿವೇಶಕ್ಕೆ ವರ್ಗಾಯಿಸಲ್ಪಡ್ತಾವ ಅಂತ ಹೇಳ್ತಾರ. ಸೊ ಇಲ್ಲಿ ಟ್ರೈನಿಂಗ್ ಯಾರಿಗಾಗಿತ್ತು? ಎ ಗುಂಪಿಗೆ ಆಗಿತ್ತು, ಅವ್ರು ಪರ್ಫೆಕ್ಟ್ ಮಾಡ್ರು. ಬಿ ಗುಂಪಿಗೆ ಆಗಿರ್ಲಿಲ್ಲ, ಅವ್ರು ಮಾಡ್ಲಿಲ್ಲ ಅಂತಂದ ಗೊತ್ತಾಯ್ತಲ್ಲ. ಸೊ ಇನ್ನ ನಾಲ್ಕನೇ ಒಂದು ಇದು ಯಾವ್ದು ಹೇಳ್ರಿ ವಾದ. ನಾಲ್ಕನೇ ವಾದ ಯಾವ್ದತ್ತಂದ್ರೆ ಆದರ್ಶಗಳ ವಾದ ಅಂತ ಹೇಳಿ. ಇದನ್ನ ಪ್ರತಿಪಾದನೆ ಮಾಡಿದವ್ರು ಯಾರತ್ತಂದ್ರ ಇಲ್ಲಿ ಸ್ವಲ್ಪ ಪರ್ಫೆಕ್ಟ್ ಆಗಿ ಬರ್ಕೊಡ್ರಿ. ಸಿ ಬ್ಯಾಗ್ಲೆ ಅಂತ ಮಾಡ್ಕೊಡ್ರಿ. ಈ ಮನೋವಿಜ್ಞಾನಿ ಈ ಒಂದು ವಾದವನ್ನ ಪ್ರತಿಪಾದನೆ ಮಾಡ್ತಾರ. ಇವ್ರ ಪ್ರಕಾರ ಏನ್ ಹೇಳ್ತಾರತ್ತಂದ್ರ ಒಳ್ಳೆಯ ಆದರ್ಶಗಳು ಏನದಾವಲ್ಲ
ಇವ ಎಲ್ಲಾ ಕಡೆಗೂ ಕೂಡ ವರ್ಗಾಯಿಸಲ್ಪಡ್ತಾವ ಅಂತ ತಿಳ್ಕೊಂಡು ಹೇಳ್ತಾರೆ. ಒಳ್ಳೆಯ ಆದರ್ಶಗಳು ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ವರ್ಗಾಯಿಸಲ್ಪಡ್ತಾವ ಅಂತ ಹೇಳ್ತಾರೆ. ಅದಕ್ಕೆ ಉದಾಹರಣೆಯಾಗಿ ಏನ್ ಹೇಳ್ತಾರಂದ್ರ, ಒಬ್ಬ ಗಣಿತ ಶಿಕ್ಷಕ ಇದ್ದ. ಅವ ತನ್ನ ವಿದ್ಯಾರ್ಥಿಗಳಿಗೆ ತನ್ನ ವಿಷಯದಲ್ಲಿ ನಿಖರತೆ ಮತ್ತು ಸ್ವಚ್ಛತೆಯನ್ನು ಕಲಿಸಿದ್ದ. ಹಿಂಗಾಗಿ ಪ್ರತಿ ಒಬ್ಬ ಮಗುನು ಕೂಡ ಆ ಗಣಿತದ ಸಬ್ಜೆಕ್ಟ್ ಏನದಲ್ಲ, ಆ ಸಬ್ಜೆಕ್ಟ್‌ದಾಗ ಭಾಳ ಪರ್ಫೆಕ್ಟ್ ಆಗಿ ಎಲ್ಲಾನು ಮೇಂಟೈನ್ ಮಾಡ್ತಿದ್ರು. ಈಗ ಉದಾಹರಣೆಗೆ ಇಲ್ಲೊಂದು ಗಣಿತ ವಿಷಯದ ಬುಕ್ ಅದ ನೋಡ್ರಿ. ಎಷ್ಟು ನಿಖರತೆ ಮತ್ತು ಸ್ವಚ್ಛತೆಯಿಂದ ಕೂಡಿದ. ಎಲ್ಲಿಯೂ ಕಾಟ್ ಹಾಕಿಲ್ಲ. ಅಗದಿ ನೀಟಾಗಿ ಬರೆದಿದ್ದಾರೆ. ಪರ್ಫೆಕ್ಟ್ ಪೇಜ್‌ನಾಗ ಬರ್ದಾರ. ಎಲ್ಲಿ ಏನೂ ಕೂಡ ಮಿಸ್ಟೇಕ್ ಇಲ್ಲದ ಬರೆದಿದ್ದಾರೆ. ಈ ಶಿಸ್ತ ಮತ್ತು ಸ್ವಚ್ಛತೆ, ನಿಖರತೆ ಏನದಲ್ಲ, ಇದನ್ನ ಅವ್ರು ಏನ್ ಮಾಡಿದ್ರಂದ್ರ ಮನಿಯೊಳಗೂ ಕೂಡ ಬಳಸ್ಕೊಂಡ್ರು ಅಂತಂದಂಗ ತಿಳಿತಾ. ಸೊ ಮನಿಯೊಳಗೂ ಕೂಡ ಅಚ್ಚುಕಟ್ಟಾಗಿ ಅವ್ರ ಟೇಬಲ್ ಇರ್ಲಿ, ಪುಸ್ತಕಗಳಿರ್ಲಿ, ಬ್ಯಾಗ್ ಇರ್ಲಿ, ಎಲ್ಲಾನು ಶಿಸ್ತಲ್ಲೇ ಇಡೋದನ್ನ ಕಲಿತಾರ. ಸೊ ಈ ಒಂದು ವಾದದ ಪ್ರಕಾರ ಯಾರು ಹೇಳ್ರಿ, ಬ್ಯಾಗ್ಲೆ ಅವ್ರ ಪ್ರಕಾರ ಏನ್ ಹೇಳ್ರಿ, ಆದರ್ಶಗಳು ಏನದಾವಲ್ಲ, ಇದಕ್ಕೆ ಆದರ್ಶ ಅಂತ ಹೇಳಿ ಕರಿತೇವೆ. ಈ ಆದರ್ಶಗಳು ಏನ್ ಹೇಳ್ರಿ, ಎಲ್ಲಾ ಕಡೆಗೂ ಕೂಡ ವರ್ಗಾಯಿಸಲ್ಪಡ್ತಾವ ಅಂತ ತಿಳ್ಕೊಂಡು ಹೇಳ್ತಾರೆ. ಸೊ 4ನೇ ವಾದ ಯಾವುದು, ಆದರ್ಶಗಳ ವಾದ ಅಂತಂದಂಗ. ಇನ್ನ 5ನೇದು ಗೆಸ್ಟಾಲ್ಟ್ ವಾದ ಮತ್ತು ಒಳನೋಟ ಅಂತಂದಂಗ. ಒಳನೋಟ ಅಂದ್ರೆ ಏನ್ ಅನ್ನೋದು ನೋಡ್ಕೊಳ್ರಿ. ಈಗಾಗಲೇ ತಮಗ್ ಗೊತ್ತದ, ಆದ್ರೂ ಕೂಡ ಒಮ್ಮೆ ರಿವಿಷನ್ ಆಗ್ಲಿ ಅಂತ ಹೇಳ್ತಾನೆ. ಸಮಸ್ಯೆಯನ್ನು ಬಿಡಿಸಲು ಸ್ವಪ್ರಯತ್ನದಿಂದ ದೊರೆಯುವ ಜ್ಞಾನವೇ ಒಳನೋಟ ಅಂತಂದಂಗ. ಇಲ್ಲಿ ಕೊಹ್ಲರ್ ಅವ್ರು ಏನ್ ಮಾಡಿದ್ರು ಅಂತಂದ್ರ, ಸುಲ್ತಾನನು ಚಿಂಪಾಂಜಿ ಮ್ಯಾಗ ಪ್ರಯೋಗ ಮಾಡಿದ್ರು. ಅದನ್ನ ಒಂದು ಪಂಜರದೊಳಗೆ ಇಟ್ಟಿದ್ರು. ಮತ್ತು ಬಾಳೆಹಣ್ಣನ್ನ ಪಂಜರದಿಂದ ಸ್ವಲ್ಪ ದೂರದಾಗ ಇಟ್ಟ ಒಳಗಡೆ ಒಂದ್ 2 ಕಟ್ಟಿಗೆಗಳನ್ನ ಇಟ್ಟಿದ್ರು. ಆ ಕಟ್ಟಿಗೆ ಜೋಡಿಸಿ ಬಾಳೆಹಣ್ಣು ಎಳೆದುಕೊಳ್ಳೋದನ್ನ ಅದು ಕಲಿತು. ಈ ಕಲಿತಂತ ಜ್ಞಾನ ಏನು ವರ್ಗಾಯಿಸಲ್ಪಡ್ಬೇಕಲ್ಲ. ಸೊ ಅದಕ್ಕಾಗಿ ಅವ್ರು ಏನ್ ಮಾಡಿದ್ರು ಅಂದ್ರ, ನಂತರ ಬಾಳೆಹಣ್ಣನ್ನ ಎತ್ತರದಲ್ಲಿ ಕಟ್ರು, ದೂರದಲ್ಲಿ ಇಡ್ಲಿಲ್ಲ, ಎತ್ತರದಾಗ ಕಟ್ರು. ಮತ್ತ್ ಒಳಗಡೆ ಬಾಕ್ಸ್ಗಳನ್ನ ಇಟ್ರು. ಅವಾಗ ಆ ಚಿಂಪಾಂಜಿ ಏನ್ ಮಾಡ್ತಿಲ್ರಿ, ಬಾಕ್ಸ್ಗಳನ್ನ ಒಂದ್ರ ಮೇಲೆ ಒಂದಿಟ್ಟು ಆ ಬಾಳೆಹಣ್ಣನ್ನ ತೆಗೆದುಕೊಂತು. ಸೊ ಇಲ್ಲಿ ಒಂದ್ ಕಡೆ ಕಲ್ತಂತ ಜ್ಞಾನ ಏನಾಯ್ತು ಹೇಳ್ರಿ, ಒಂದು ಸನ್ನಿವೇಶದಲ್ಲಿ ದೊರೆತ ಒಳನೋಟ ಇನ್ನೊಂದು ಸನ್ನಿವೇಶಕ್ಕೆ ಸುಲಭವಾಗಿ ವರ್ಗಾಯಿಸಲ್ಪಡುತ್ತದೆ ಅಂತ ತಿಳ್ಕೊಂಡು ಯಾರು ಹೇಳ್ರು, ಕೊಹ್ಲರ್ ಅವ್ರು ಹೇಳಿದ್ರು. ಸೊ ಈ 5 ವಾದಗಳೇನದವಲ್ಲ, ಇದನ್ನ ಪರ್ಫೆಕ್ಟ್ ಆಗಿ ತಾವು ನೆನಪಿನಲ್ಲಿ ಇಟ್ಕೊಳ್ರಿ. ಇನ್ನು ಮುಂದುವರೆದು 6ನೇ ಅಂಶ, ಕಲಿಕೆಯ ವರ್ಗಾವಣೆಯನ್ನು ಹೆಚ್ಚಿಸುವಂತ ವಿಧಾನಗಳು ಯಾವುದಾವ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇದು ಏನಂತಂದ್ರ, ಸತತ ಪ್ರಯತ್ನ ಬೇಕು. ಯಾರ ಮಧ್ಯೆ ಸತತ ಪ್ರಯತ್ನ ಬೇಕಂತಂದ್ರೆ, ಶಿಕ್ಷಕ ಮತ್ತು ವಿದ್ಯಾರ್ಥಿಯ ಸತತ ಪ್ರಯತ್ನ ಇರಬೇಕು. ಕಲಿಕೆಯಲ್ಲಿ ಒಬ್ಬ ವಿದ್ಯಾರ್ಥಿ ಎಲ್ಲಿ ತಪ್ಪಾತನ, ಎಲ್ಲಿ ಅವ್ನು ಸ್ಟ್ರಾಂಗ್ ಇದಾನ, ಇದನ್ನೆಲ್ಲ ಅರ್ಥಕೊಂಡು ಕಂಟಿನ್ಯೂಸ್ ಆಗಿ ಶಿಕ್ಷಕರು ಏನ್ ಮಾಡ್ಬೇಕು, ಅವ್ನಿಗೆ ಮಾರ್ಗದರ್ಶನ ಮಾಡ್ಬೇಕು. ಮತ್ತು ಪ್ರಯತ್ನ ಪಡುವಂಗ ಆ ವಿದ್ಯಾರ್ಥಿಯನ್ನ ತಯಾರು ಮಾಡ್ಬೇಕು. ಇನ್ನು 2ನೇದು ಯಾವತ್ತಂದ್ರೆ ಅಗತ್ಯತೆ ಮತ್ತು ಆಸಕ್ತಿ ಅಂತಂದಂಗೆ. 2ನೇ ಅಂಶ ಅಗತ್ಯ ಮತ್ತು ಆಸಕ್ತಿ. ಅಗತ್ಯ ಆಸಕ್ತಿ ಅಂತಂದ್ರ ವಿದ್ಯಾರ್ಥಿಯ ದೈನಂದಿನ ಅಗತ್ಯತೆಗಳಿಗೆ ಅನುಗುಣವಾಗಿ ಪಠ್ಯಕ್ರಮ ಇರಬೇಕು ಅಂತಂದಂಗೆ. ಪಠ್ಯಕ್ರಮ ಯಾವಾಗ್ಲೂ ಕೂಡ ನಮಗ ಲೈಫ್‌ಗ ಅಪ್ಲಿಕೇಶನ್ ಲೆವೆಲ್‌ದಾಗ ಇರಬೇಕು. ಅಲ್ಲಿ ಕಲಿಯೋದು ಬೇರೆ, ನಮ್ಮ ಜೀವನ ಬೇರೆ ಆಯ್ತು ಅಂತ ತಿಳ್ಕೊಳ್ರಿ, ಅದು ಯಾವಾಗ್ಲೂ ಲರ್ನಿಂಗ್ ಟ್ರಾನ್ಸ್ಫಾರ್ಮೇಶನ್ ಆಗಂಗಿಲ್ಲ. ಅದ್ರ ಸಲುವಾಗಿ ಯಾವಾಗ್ಲೂ ನಾವು ಏನ್ ಸ್ಕೂಲ್ ಒಳಗೆ ಕಲಿತೇವಲ್ಲ, ಅದು ನೈಜ ಜೀವನದಾಗ ಅಳವಡಿಸಲ್ಪಡಕ್ ಬರ್ತಿರ್ಬೇಕು. ಅವಾಗಷ್ಟೇ ಏನಾಗ್ತದೆ, ಸಕ್ಸಸ್ಫುಲ್ ಆಗ್ತದೆ ಅಂದಂಗೆ. ಇನ್ನು 3ನೇದು ಯಾವ್ದಾತಂದ್ರ ಹಿಂದಿನ ಮುಂದಿನ ಸಂಪರ್ಕ ಅಂತಂದಂಗೆ. ಇದಕ್ಕ ಏನ್ ಕಲಿತೇವೆ ಹೇಳ್ರಿ, ಕ್ರಮಾನುಗತ ವರ್ಗಾವಣೆ ಅಂತ ಹೇಳಿದ್ನಲ್ಲ, ಅದ ಇಲ್ಲಿ ಅಪ್ಲೈ ಆಗ್ತದೆ. ಏನ್ ಹಿಂಗಂದ್ರ, ಹಿಂದಿನ ತರಗತಿಯ ವಿಷಯಕ್ಕೂ ಮುಂದಿನ ತರಗತಿಯ ವಿಷಯಕ್ಕೂ ಕೂಡ ಸ್ಪಷ್ಟ ಕೊಂಡಿ ಅಂತ ಇರಬೇಕು. 8th ಒಂದ್ ಬೇರೆ ಕಲಿಯೋದ, 9th ಒಂದ, 10th ಒಂದ, ಹಿಂಗೆ ಬೇರೆ ಬೇರೆ ಆಗ್ಬಾರ್ದು. ಪ್ರತಿ ಹಂತದಾಗೂ ಕಲಿಕೆ ಅದ ಕ್ಷೇತ್ರದಾಗ ನಮ್ಗೆ ಹೆಚ್ಚಿನ ಜ್ಞಾನವನ್ನು ಕೊಡುವಂಗ ಇರಬೇಕು. ಅದಕ್ಕೆ ಕ್ರಮಾನುಗತ ಕಲಿಕೆ ಅಂತ ಹೇಳಿ ಕರಿತೀವಿ. ಇನ್ನು 4ನೇದು ಯಾವ್ದತ್ತಂದ್ರ ಮೂಲ ಪರಿಕಲ್ಪನೆಗಳು ಅಂತಂದ್ರೆ, ಇಲ್ಲಿ ಕೂಡುವಿಕೆ ಕಳುವಿಕೆಯಲ್ಲಿ ಹೆಚ್ಚಿನ ತರಬೇತಿ ಪಡೆದಂತ ವ್ಯಕ್ತಿ ಮುಂದೆ ಲೆಕ್ಕಗಳನ್ನು ಕೂಡ ಸುಲಭವಾಗಿ ಮಾಡ್ತಾನಂತಂದಂಗೆ. ಸೊ ಈ 4 ಅಂಶಗಳು ಏನಿದಾವಲ್ಲ, ಇವೆಲ್ಲಾನು ಕೂಡ ಏನ್ ಹೇಳ್ರಿ, ಗರಿಷ್ಠ ಧನಾತ್ಮಕ ವರ್ಗಾವಣೆಗೆ ಸಹಾಯವಾಗುವಂತ ಅಂಶಗಳಿದಾವ ಅಂತಂದಂಗೆ. ಇನ್ನು ಮುಂದುವರೆದು 7ನೇ ಅಂಶ ಶೈಕ್ಷಣಿಕ ನಿಹಿತಾರ್ಥಗಳು. ತರಗತಿಯಲ್ಲಿ ಶಿಕ್ಷಕನ ಪಾತ್ರ ಯಾವ ರೀತಿ ಇರಬೇಕು ಅನ್ನೋದನ್ನ ಸೂಚಿಸ್ತದ. ಇಲ್ಲಿ ನೋಡ್ರಿ, ಒಬ್ಬ ಟೀಚರ್ ಏನೇನ್ ಮಾಡ್ಬೇಕು ಅನ್ನೋದು ಇಲ್ಲಿ ಲಿಸ್ಟ್ ಅದ. ಒಂದೇದ್ ಏನಂತಂದ್ರ ಸಹ ಸಂಬಂಧವನ್ನ ಮಾಡಿ ಪಾಠವನ್ನ ಮಾಡ್ಬೇಕು ಅಂದಂಗ. ಅಂದ್ರ ವಿಷಯಗಳ ನಡುವೆ ಸಹ ಸಂಬಂಧ ಕಲ್ಪಿಸುವಂತ ಕೆಲಸವನ್ನ ಟೀಚರ್ ಮಾಡಬೇಕು. ಬೇರೆ ಬೇರೆ ವಿಷಯಗಳ ನಡುವೆ ಅಥವಾ ತನ್ನ ವಿಷಯದಾಗ ಕೂಡ ಆತ ಸಹ ಸಂಬಂಧವನ್ನ ಮಾಡಿ ಹೇಳಿದಂತ ತಿಳ್ಕೊಡ್ರಿ, ವಿದ್ಯಾರ್ಥಿಗಳಿಗೆ ಈಜಿಲಿ ತಿಳಿತದ ಅಂತಂದಂಗ. 2ನೇದು ಯಾವ್ದತ್ತಂದ್ರೆ ಇದು ಒಂದು. ಇನ್ನು 2ನೇದು ಯಾವ್ದು ನೋಡ್ರಿ, ಬೋಧನೋಪಕರಣಗಳ ಬಳಕೆಯನ್ನು ಮಾಡಬೇಕು. ಅಂದ್ರೆ ಬರೇ ಒಂದೇ ಮೆಥಡ್ದಿಂದ ಅದ ಬೋರ್ಡ ಅದ ಚಾಕ್ಲೇಟ್ ಹೇಳೋಕ್ಕಿಂತನೂ ಕೂಡ ಹೆಚ್ಚ ಏನ್ ಮಾಡ್ಬೇಕು, ಕಲಿಕೆಯನ್ನು ಆಸಕ್ತಿದಾಯಕ ಮಾಡೋ ಸಲುವಾಗಿ ವಿವಿಧ ವಸ್ತುಗಳನ್ನ ಬಳಸಬೇಕು ಅಂದ್ರೆ. ಈಗ ನಾವು ಆರಂಭದಾಗ ಬ್ಲಾಕ್ ಬೋರ್ಡ್ ಮತ್ತು ಚಾಕ್ಲೇಟ್ ಬಿಡಿಸ್ತಿದ್ವಿ. ಆದ ಕೂಡಲೇ ವೈಟ್ ಬೋರ್ಡ್ ಬಂತು, ಮಾರ್ಕರ್ ಯೂಸ್ ಮಾಡಕ್ ಕಲ್ತ್ವಿ. ಆದಾಗ ನಾವು OHP ಬಳಸ್ಕೊಂಡ್ವಿ. ಆದಾಗ ನಾವು ಪ್ರೊಜೆಕ್ಟರ್ ಬಳಸ್ಕೊಂಡು ಟೀಚ್ ಮಾಡಿದ್ವಿ. ಆದಾಗ ಡಿಜಿಟಲ್ ಬೋರ್ಡ್ ಬಂದು ಈ ಬೋರ್ಡ್ ಅನ್ನು ಯೂಸ್ ಮಾಡಿದ್ವಿ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಯಾವಾಗ್ಲೂ ಆ ಕಲಿಕೆಯಲ್ಲಿ ಆಸಕ್ತಿ ಉಳಿಬೇಕಾದ್ರ
ಏನ್ ಮಾಡರ್ನ್ ಟೆಕ್ನಾಲಜಿ ಇದಾವಲ್ಲ ಅದನ್ನ ಬಳಸ್ಕೊಂಡೇ ಹೇಳಬೇಕು. ಸೊ ಆ ಕೆಲಸ ಆಗ್ಬೇಕು ಅಂದಂಗೆ ಟೀಚರ್ ಕಡೆಯಿಂದ. ಇನ್ನು ಮೂರನೇದು ಯಾವ್ದತ್ತಂದ್ರೆ ಆಧುನಿಕ ವಿಧಾನಗಳು ತಂದಂಗೆ. ಈಗ ಸಮಸ್ಯಾ ಪರಿಹಾರ ವಿಧಾನ, ಚರ್ಚಾ ವಿಧಾನ, ಯೋಜನಾ ವಿಧಾನ ಇಂಥ ಟೀಚಿಂಗ್ ಮೆಥಡಾಲಜಿಗಳನ್ನು ಕೂಡ ಯೂಸ್ ಮಾಡಿಕೊಂಡು ನೀವು ವಿದ್ಯಾರ್ಥಿಗಳನ್ನ ಆಸಕ್ತಿದಾಯಕವನ್ನಾಗಿ ಮಾಡಬೇಕು ಅಂದಂಗೆ. ಇನ್ನ ಮೌಲ್ಯಗಳ ವರ್ಗಾವಣೆ ಆಗಬೇಕು ಅಂದಂಗೆ. ಪ್ರಾಯೋಗಿಕ ಸನ್ನಿವೇಶಗಳ ಮೂಲಕ ವಿದ್ಯಾರ್ಥಿಗಳಿಗೆ ಶಿಸ್ತು ಮೂಡಿಸ್ಬೇಕು, ಪ್ರಾಮಾಣಿಕತೆ ಬೆಳೆಸಬೇಕು. ಇವೆಲ್ಲ ಮಾಡ್ಬೇಕಾದ್ರೆ ಮೊದಲು ಟೀಚರ್ ಹಂಗಿರ್ಬೇಕು. ಟೀಚರ್ ಹಂಗಿದ್ರೆ ಸ್ಟೂಡೆಂಟ್ ಆಟೋಮೆಟಿಕಲಿ ಆ ರೀತಿ ಇರ್ತಾರ ಅಂದಂಗೆ. ಇನ್ನು ಟೀಚರ್ ಅದಾವ ಏನ್ ಮಾಡಬಾರ್ದು ಅನ್ನೋದದ. ಇಲ್ಲಿ ನೋಡ್ರಿ, ಆದಷ್ಟು ವಿದ್ಯಾರ್ಥಿಗಳ ಮೇಲೆ ಪ್ರೆಷರ್ ಹಾಕಬೇಡ್ರಿ. ಎದ್ರ ಸಲುವಾಗಿ ಹೇಳ್ರಿ? ಕಂಠಪಾಠ ಮಾಡೋ ಸಲುವಾಗಿ. ಯಾಕಂದ್ರ ಕಂಠಪಾಠ ಅನ್ನೋದು ಏನೈತಿಲ್ಲ, ಇದು ಎಂದಿಗೂ ಕೂಡ ಕಲಿಕೆ ವರ್ಗಾವಣೆನೂ ಆಗಂಗಿಲ್ಲ, ಮತ್ತು ಸ್ವತಃಕ್ಕೂ ಕೂಡ ಆತ ಯಾವಾಗೂ ವಿಷಯಗಳನ್ನ ತಿಳ್ಕೊಳಕ್ ಆಗಂಗಿಲ್ಲ. ಅದರ ಸಲುವಾಗಿ ಆದಷ್ಟು ಅವನಿಗೆ ಸರಳವಾಗಿ ತಿಳಿಯುವಷ್ಟು ಅವ್ನು 10 ಪಾಯಿಂಟ್ದಾಗಿ 4 ತಿಳ್ಕೊಳ್ಳಿ. ಬಟ್ ಸ್ವತಃ ತಿಳ್ಕುವಂತ ಒಂದು ಕೆಪಾಸಿಟಿಯನ್ನು ಬೆಳೆಸ್ಬೇಕು ಹೊರತ ಅವ್ 10 ಪಾಯಿಂಟ್ ಅನ್ನ ನೆನಪಿಡುವಂತ ಸೂತ್ರಗಳನ್ನ ಕೊಡೋದು ಅದು ಇದು ಇಂಥವು ಮಾಡಬಾರ್ದು. ಈಗ ಬಹಳಷ್ಟು ಜನ ಅದನ್ನ ಹೇಳ್ತಿರ್ತಾರೆ ವಿದ್ಯಾರ್ಥಿಗಳು. ಇವನ ವಿದ್ಯಾರ್ಥಿಗಳು ಬಿಡ್ರಿ, ಸಣ್ಣ ಮಕ್ಕಳನ್ನ ಬಿಡ್ರಿ, ಕಾಂಪಿಟೇಟಿವ್ ಓದುವಂತವ್ರು ನೀವು ಕೂಡ ಹೆಚ್ಚನ್ನ ಅದನ್ನ ನೆನ್ಪಿಟ್ಕೋಕ್ ಒಂದ್ ಸೂತ್ರ ಕೊಡ್ರಿ ಅಂತ ಹೇಳ್ತಿರ್ತೀರಿ. ನನಗೆ ಆ ಒಂದು ಮೆಥಡ್ ಐತಲ್ಲ ಅದನ್ನ ಅಗದಿ ಹೇಟ್ ಮಾಡ್ತಾನೆ ನಾನು. ಎದಕ್ಕಂದ್ರೆ ಈಗ ನೀವು ಅಪ್ಪಂದ, ಅವ್ವಂದ, ಅಜ್ಜಂದ, ಅಜ್ಜಿದ, ನಿಮ್ಮ ಸ್ನೇಹಿತರ ಹೆಸರುಗಳನ್ನ ನೆನ್ಪಿಟ್ಕೊಳಕ್ ಏನ್ ಸೂತ್ರ ಇಟ್ಕೊಂಡಿರಿ? ನಿಮಗೆ ಎದಕ್ಕೆ ಆ ಸೂತ್ರಗಳ ಅವಶ್ಯಕತೆ ಅದಾವ? ಇಲ್ಲಿ ನೋಡ್ರಿ, ಇವೆಲ್ಲಾರ ಜೊತೆಗೆ ಸಂಬಂಧಗಳು ನಿಮ್ಮ ಏನಿದಾವಲ್ರಿ ಸ್ಟ್ರಾಂಗ್ ಇದಾವ. ಮತ್ ಈ ಎಲ್ಲಾ ವ್ಯಕ್ತಿಗಳು ನಿಮ್ ಜೀವನಕ್ಕೆ ಬಹಳ ಮಹತ್ವದವ್ರು ಅದಾರ. ಹಿಂಗಾಗಿ ಅವ್ರ ಮ್ಯಾಗ ನಿಮಗೆ ಪ್ರೀತಿ ಐತಿ. ಅದ್ರ ಸಲುವಾಗಿ ನಿಮ್ಗೆ ಅವ್ರ ಹೆಸರುಗಳಿಗೆ ಸೂತ್ರಗಳು ಹತ್ತಿಲ್ಲ, ಅದನ್ನ ಪರ್ಫೆಕ್ಟ್ ಆಗಿ ನೀವು ನೆನ್ಪಿಟ್ಕೊಂಡಿರಿ. ಮತ್ತೆ ಇನ್ನು ಇವು ಉಳಿದದಕ್ಕೆಲ್ಲ ಸೂತ್ರ ಬೇಡ್ತಿರಲ್ಲ, ಎದಕ್ ಹೇಳ್ರಿ? ಆ ವಿಷಯ ಮ್ಯಾಗ ನಿಮ್ಗೆ ಏನ್ ಹೇಳ್ರಿ ಪ್ರೀತಿ ಇಲ್ಲ. ನಿಮಗ ಅನ್ನ ಹಾಕೋದು, ಸಾಯೋ ತನಕ ಅನ್ನ ಹಾಕುವಂತ ನಿಮ್ಮದು ಒಂದು ಸಬ್ಜೆಕ್ಟ್ ಮ್ಯಾಗ ನಿಮಗ್ ಪ್ರೀತಿ ಇಲ್ಲ, ಅದಕ್ಕೆ ಸೂತ್ರಗಳನ್ನ ಉಪಯೋಗಿಸ್ತಿದ್ರಿ ಅಂತ ತಿಳ್ಕೊಡ್ರಿ. ನೀವು ಯಾವಾಗ್ಲೂ ಒಳ್ಳೆ ಶಿಕ್ಷಕರಾಗಕ್ ಸಾಧ್ಯನೇ ಇಲ್ಲ. ಆ ಸಬ್ಜೆಕ್ಟ್ ಮ್ಯಾಗ ಪ್ರೀತಿ ಬೆಳೆಸ್ಕೊಂಡ್ರಿ ಅಂತ ತಿಳ್ಕೊಡ್ರಿ, ಆಟೋಮೆಟಿಕ್ ಆಗಿ ಆ ಸಬ್ಜೆಕ್ಟ್ ನೀವು ರಾತ್ರಿ ಮಲಗಿದಾಗ ಎಬಿಸ್ ಕೇಳ್ರು ಕೂಡ ಎಲ್ಲ ಕರೆಕ್ಟ್ ಆಗಿ ಹೇಳ್ತೀರಿ. ಗೊತ್ತಾಯ್ತಲ್ಲ? ಸೊ ಈ ಸೂತ್ರ ಬಿಡ್ರಿ, ಇಷ್ಟಪಟ್ಟು ನೀವು ಕಲ್ತ್ರಿ ಅಂತ ತಿಳ್ಕೊಡ್ರಿ, ಕಷ್ಟದ ಕಾಲದಾಗ ನಿಮ್ನ ಕೈ ಹಿಡಿತದ. ಇನ್ ನೆಕ್ಸ್ಟ್ ಹೋಗೋಣ. ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಕಲಿಕಾ ವರ್ಗಾವಣೆಗೆ ಸಂಬಂಧಪಟ್ಟಂತೆ ನಾವು ಯಾವೆಲ್ಲ ಅಂಶಗಳನ್ನ ಅಭ್ಯಾಸ ಮಾಡಿದೀವಿ ಅನ್ನೋದ ಒಂದ್ಸಲ ಕ್ವಿಕ್ ರಿವ್ಯೂ ಮಾಡೋಣ. ಕಲಿಕೆಯ ವರ್ಗಾವಣೆ ಮೊದಲು ಏನ್ ಮಾಡಿದ್ವು? ಈ ತರ ಅರ್ಥ ಮತ್ತು ವ್ಯಾಖ್ಯೆಗಳನ್ನ ನೋಡ್ಕೊಂಡು ಅದಾದ ಕೂಡಲೇ ವಿಧಗಳ ಕುರಿತು ಅಭ್ಯಾಸ ಮಾಡಿದ್ವಿ. ಎಷ್ಟು ವಿಧ ಇದಾವ ಇದ್ರಾಗ? 3 ವಿಧಗಳಿದಾವ. ಧನಾತ್ಮಕ, ಋಣಾತ್ಮಕ ಮತ್ತು ಶೂನ್ಯ ವರ್ಗಾವಣೆ ಅಂತ ಹೇಳಿ. ಇದಾದ ಕೂಡಲೇ ನೆಕ್ಸ್ಟ್ ಏನ್ ಮಾಡಿದ್ವಿ ಅಂದ್ರೆ ಯಾವ ರೀತಿ ಇದು ವರ್ಗಾವಣೆ ಆಗ್ತದ? 5 ರೀತಿ ಅಂತ ಹೇಳಿದ್ನಲ್ಲ. ಸೊ ಇಲ್ಲಿ ಪಾರ್ಶ್ವ, ಕ್ರಮಾನುಗತ ವರ್ಗಾವಣೆ, ಆಮೇಲೆ ಸಮಾನಾಂತರ ವರ್ಗಾವಣೆ, ಲಂಬ ವರ್ಗಾವಣೆ ಮತ್ತು ದ್ವಿಪಾರ್ಶ್ವ ವರ್ಗಾವಣೆ, ಇದ್ರ ಕುರಿತು ನಾವು ಅಭ್ಯಾಸ ಮಾಡಿದ್ವಿ. ಇದು ಆದ ಕೂಡಲೇ ನಾವು ಇಲ್ಲಿ ಇರುವಂತ ಕೆಲವೊಂದಿಷ್ಟು ವಾದಗಳ ಕುರಿತು ಅಭ್ಯಾಸ ಮಾಡಿದ್ವಿ. ಅದ್ರಾಗ 5 ವಾದಗಳನ್ನ ಅಭ್ಯಾಸ ಮಾಡಿದ್ವಿ. ಅದ್ರಾಗ ಮೊದಲನೇದು ಔಪಚಾರಿಕ ವಾದ ಅಂತೇಳಿ, ಔಪಚಾರಿಕ ಶಿಸ್ತಿನ ವಾದ ಅಂತೇಳಿ ಒಂದೇದು ಬರ್ತದೆ, ಇಲ್ಲಿ ಬರ್ದಿಲ್ಲ. ಎರಡನೇದು ಸಮಾನ ಮೂಲಾಂಶಗಳ ವಾದ, ಮೂರನೇದು ಸಾಮಾನ್ಯೀಕರಣ ವಾದ, ನಾಲ್ಕನೇದು ಆದರ್ಶಗಳ ವಾದ, ಐದನೇದು ಒಳನೋಟ ವಾದ ಅಂತ ಹೇಳಿ ಬರ್ತದೆ. ಇವತ್ತಿನ ಅಭ್ಯಾಸ ಮಾಡಿದ್ವಿ. ಇದಾದ ಕೂಡಲೇ ಯಾವ್ದು ಹೇಳ್ರಿ? ಶೈಕ್ಷಣಿಕ ನೇತಾರ್ಥದಲ್ಲಿ ನಾವು ಸಹ ಸಂಬಂಧ, LTM ಬಳಕೆ, ಕಂಠಪಾಠ ಬೇಡ, ಈ ಎಲ್ಲಾ ಅಂಶಗಳನ್ನ ಕೂಡ ಅಭ್ಯಾಸ ಮಾಡಿದ್ವಿ ಆಯ್ತಾ. ಇನ್ನ ಇದರಲ್ಲಿ ಕೊನೆಯ ಒಂದು ಅಂಶ ಯಾವ್ದತ್ತಂದ್ರೆ ಕೆಲವೊಂದಿಷ್ಟು ಕ್ವಶನ್ಗಳನ್ನ ಬಿಡಿಸೋದದ. ಅದಕ್ಕೂ ಪೂರ್ವದಲ್ಲಿ ಇಲ್ಲಿ ಕೆಲವೊಂದಿಷ್ಟು ಶಬ್ದಗಳನ್ನ ಹೇಳ್ತಾನೆ, ಅದನ್ನ ನೀವು ನೋಟ್ ಮಾಡಿ ಇಟ್ಕೊಳ್ರಿ. ಒಂದೇದು ಸಾಮಾನ್ಯೀಕರಣ ಅಂತಂದ್ರೆ ಜನರಲೈಸೇಷನ್ ಅಂತಂದಂಗೆ, ಒಂದು ತತ್ವವನ್ನು ಎಲ್ಲಾ ಕಡೆಗೆ ಅನ್ವಯಿಸುವುದು ಅಂತಂದಂಗೆ. ಇನ್ನು ಎರಡನೇದು ಯಾವ್ದತ್ತಂದ್ರೆ ಸಮಾನ ಮೂಲಾಂಶಗಳು, ಐಡೆಂಟಿಕಲ್ ಎಲಿಮೆಂಟ್ಸ್ ಅಂತ ಹೇಳ್ಕರ್ತೀವಿ, ಒಂದೇ ರೀತಿಯ ಅಂಶಗಳು ಅಂತಂದಂಗೆ. ಮೂರನೇದು ದ್ವಿಪಾರ್ಶ್ವ ವರ್ಗಾವಣೆ, ಬಯೋಲಿಟ್ರಲ್ ಟ್ರಾನ್ಸ್ಫರ್ ಅಂತ ಹೇಳ್ಕರ್ತೀವಿ, ದೇಹದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಕಲಿಕೆ ವರ್ಗಾವಣೆ ಆಗೋದು ಅಂತಂದಂಗೆ. ಒಳನೋಟ, ಇನ್ಸೈಟ್ ಲರ್ನಿಂಗ್ ಅಂತೇಳಿ, ಸಮಸ್ಯೆಗೆ ಹಠಾತ್ತನೆ ಅಳೆಯುವ ಪರಿಹಾರ ಅಂತಂದಂಗೆ. ಇನ್ನು ಐದನೇದು ಕಂಠಪಾಠ, ರೋಟ್ ಲರ್ನಿಂಗ್ ಅಂತ ಹೇಳ್ಕರ್ತೀವಿ, ಅರ್ಥ ಮಾಡಿಕೊಳ್ಳದೆ ಕಲಿಯೋದೇನದಲ್ಲ ಅದು ರೋಟ್ ಲರ್ನಿಂಗ್ ಅಂತೇಳಿ. ಇನ್ನ ಪ್ರಮುಖ ಕೆಲವೊಂದಿಷ್ಟು ಹೆಸರುಗಳನ್ನ ತಾವು ನೆನ್ಪಿಟ್ಕೊಳ್ರಿ. ಒಂದೇದು ವಿಲಿಯಂ ಜೇಮ್ಸ್ ಅಂತೇಳಿ. ವಿಲಿಯಂ ಜೇಮ್ಸ್ ಏನ್ ಮಾಡಿದ? 1890ರಲ್ಲಿ ಔಪಚಾರಿಕ ಶಿಸ್ತಿನ ವಾದವನ್ನ ವಿರೋಧಿಸಿದ. ಇತರ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಇದ್ದ, ಆತನ ಹೆಸರನ್ನ ತಾವು ಕಮೆಂಟ್ ಬಾಕ್ಸ್ ನಾಗ ತಿಳಿಸ್ರಿ. ಇನ್ನ ಎರಡನೇದು ಯಾವ್ದೈತೆ ಅಂದ್ರೆ ಚಾರ್ಲ್ಸ್ ಜಡ್. ಇವರು 1908ರಲ್ಲಿ ಸಾಮಾನ್ಯೀಕರಣ ವಾದವನ್ನ ಇವರು ಪ್ರತಿಪಾದನೆ ಮಾಡ್ತಾರೆ. ಮತ್ತು ನೀರಿನೊಳಗೆ ವಸ್ತುವನ್ನಿಟ್ಟು ಗುರಿ ಇಟ್ಟು ಹೊಡೆಯೋದನ್ನ ಪ್ರಯೋಗ ಮಾಡ್ತಾರೆ. ಆಮೇಲೆ ಮೂರನೇದ ವ್ಯಕ್ತಿ ಹೆಸರು ಕೊಹ್ಲರ್ ಅಂತೇಳಿ. ಇವ್ರು ಏನ್ ಮಾಡ್ರು? ಒಳನೋಟ ಕಲಿಕೆಯನ್ನ ಪ್ರತಿಪಾದನೆ ಮಾಡಿದ್ರು. ಅದಕ್ಕ ಸುಲ್ತಾನ್ ಎಂಬ ಚಿಂಪಾಂಜಿಯ ಮೇಲೆ ಅವರ ಪ್ರಯೋಗವನ್ನ ಕೈಗೊಂಡ್ರು. ಇನ್ನು ಕ್ವಶನ್ಗಳು ನೋಡ್ರಿ, ಸ್ವಮೌಲ್ಯಮಾಪನ MCQs. ಓಕೆ, ಒಂದನೇ ಪ್ರಶ್ನೆ ಏನಂತಂದ್ರೆ ಒಂದು ಸನ್ನಿವೇಶದಲ್ಲಿ ಕಲಿತ ಜ್ಞಾನ ಇನ್ನೊಂದು ಸನ್ನಿವೇಶದಲ್ಲಿ ಉಪಯೋಗಿಸಲ್ಪಡುವುದೇ ಏನ್ ಹೇಳ್ರಿ? ಕಲಿಕೆಯ ವರ್ಗಾವಣೆ. ಇಲ್ಲಿ ಆಪ್ಷನ್ಸ್ ಎಲ್ಲ, ಡೈರೆಕ್ಟ್ ಆನ್ಸರ್ ಹೇಳ್ತಾನ, ನೆನ್ಪಾಗಿ ಇಟ್ಕೊಂಡ್ರೆ ಸಾಕು ನೀವು. ಗಣಿತದ ಜ್ಞಾನವು ಭೌತಶಾಸ್ತ್ರ ಕಲಿಯಲು ಸಹಾಯವಾಗುತ್ತದೆ, ಇದು ಹಿಂಗೇನ ಧನಾತ್ಮಕ ಕಲಿಕೆ. ಮೂರನೇದು
ಸಮಾನ ಮೂಲಾಂಶಗಳ ವಾದ ಪ್ರತಿಪಾದಿಸಿದವರು ಯಾರು ಅಂತ ಹೇಳಿ. ಸಮಾನ ಮೂಲಾಂಶಗಳ ವಾದವನ್ನು ಪ್ರತಿಪಾದಿಸಿದವರು ಎಲ್ ಥಾರ್ನ್ಡೈಕ್. 4ನೇದು, ಲೂನಾ ಬೈಕ್ ಓಡಿಸುವವನು ಗೇರ್ ಬೈಕ್ ಓಡಿಸುವಾಗ ಬ್ರೇಕ್ ಹಾಕಲು ಪರದಾಡುವುದು ಯಾವ್ದು ಹೇಳ್ರಿ? ಆನ್ಸರ್ ಋಣಾತ್ಮಕ ವರ್ಗಾವಣೆ. ಇಲ್ಲೈತೆ ಋಣಾತ್ಮಕ ವರ್ಗಾವಣೆ. ಇನ್ನ 5ನೇದು, ನೀರಿನಲ್ಲಿ ಗುರಿಗೆ ಹೊಡೆಯುವ ವಕ್ರೀಭವನ ನಿಯಮ ಪ್ರಯೋಗ ಮಾಡಿದವರು ಯಾರು ಯಾರ? ಚಾರ್ಲ್ಸ್ ಜಡ್. ಇವರು ಅದನ್ನ ಪ್ರಯೋಗ ಮಾಡಿದಾರ. ಇನ್ನ 6ನೇ ಪ್ರಶ್ನೆ, ಆದರ್ಶಗಳು ವರ್ಗಾವಣೆಯಾಗುತ್ತವೆ ಎಂದು ತೋರಿಸಿದವರು ಯಾರು ಹೇಳ್ರಿ? ಬ್ಯಾಗ್ಲೆ. ಇಲ್ಲಿ ಸ್ಪೆಲ್ಲಿಂಗ್ ಕರೆಕ್ಟ್ ಬರ್ಕೊಡ್ರಿ. ಬ್ಯಾಗ್ಲೆ ಅವರು ಅದನ್ನ ತೋರಿಸಿದಾರ. ಇನ್ನ 7ನೇದು, a+b² ನ ಕಲಿಕೆಯು a+b³ ನ ಕಲಿಯಲು ನೆರವಾಗುವುದು ಯಾವ್ದು ಕೇಳ್ರದ? ಲಂಬ ವರ್ಗಾವಣೆ. ಈ ವರ್ಗಾವಣೆದಾಗ ಬಹಳಷ್ಟು ಪ್ರಕಾರಗಳದಾವ, ಅದನ್ನ ನೆನ್ಪಿಟ್ಕೊಡ್ರಿ. 8ನೇದು, ಬಲಗೈಗೆ ನೀಡಿದ ತರಬೇತಿ ಎಡಗೈಗೂ ವರ್ಗಾವಣೆಯಾಗುವುದು ಯಾವ್ದು ಹೇಳ್ರಿ? ದ್ವಿಪಾರ್ಶ್ವ ವರ್ಗಾವಣೆ ಅಂತಂದಂಗೆ. ಇನ್ನು 9ನೇದು, ಗೆಸ್ಟಾಲ್ಟ್ ವಾದಿಗಳ ಪ್ರಕಾರ ಕಲಿಕೆಯ ವರ್ಗಾವಣೆಗೆ ಕಾರಣ ಏನ್ ಹೇಳ್ರಿ? ಒಳನೋಟ. ಇನ್ನು ಕೊನೆ ಪ್ರಶ್ನೆ, ವರ್ಗಾವಣೆಯನ್ನು ಹೆಚ್ಚಿಸಲು ಶಿಕ್ಷಕರು ಏನ್ ಮಾಡ್ಬೇಕು ಅಂತ ಕೇಳಿದಾರ ಯಾವ್ದು ಹೇಳ್ರಿ? ಕಂಠಪಾಠ. ಏನ್ ಮಾಡಬಾರ್ದು ಅಂತ ಕೇಳಿದಾರ. ಮಾಡಬೇಕು ಅಲ್ಲ, ಮಾಡಬಾರ್ದು ಯಾವ್ದು ಹೇಳ್ರಿ? ಕಂಠಪಾಠ ಮಾಡಿಸೋದನ್ನ ಬಿಡಿಸಬೇಕು ಅಂತಂದಂಗೆ ಹೇಳ್ತಾ, ಮಾಡಿಸಬಾರ್ದು ಅಂತಂದಂಗೆ. ಸೊ ಇವಿಷ್ಟ ಏನ್ ಹೇಳ್ರಿ ಕಲಿಕಾ ವರ್ಗಾವಣೆಗೆ ಸಂಬಂಧಿಸಿದಂತ ವಿಷಯಗಳದು. ಇದಕ್ಕೆ ಸಂಬಂಧಪಟ್ಟಂತೆ ತಮಗೆ ಮತ್ತೆ ಏನಾದ್ರು ಪ್ರಶ್ನೆಗಳಿದ್ರು ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿದ್ರೆ ಅದನ್ನ ಸರಿಪಡಿಸುವಂತ ಕೆಲಸ ಮಾಡೋಣ. ಮುಂದಿನ ಒಂದು ಅವಧಿಯಲ್ಲಿ ಹೊಸ ಒಂದು ಟಾಪಿಕ್ ಜೊತೆಗೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ.